ಭಾರತೀಯ ಸಾಹಿತ್ಯ ಕುರಿತಾದ ಉಪನ್ಯಾಸ ಮಾಲಿಕೆಗಳು, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತ ಉಪನ್ಯಾಸ ಮಾಲಿಕೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಚರ್ಚೆ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಹೀಗೆ ಅನೇಕ ಬಗೆಯ ವಿನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಂಕಣಬದ್ಧವಾಗಿದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಖ್ಯಾತ ವಿದ್ವಾಂಸರಾದ ಹರೀಶ್ RH, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಬೆಳಗಾವಿ, ಶ್ರೀಯುತರು ಕ್ರಿಸ್ಟೋಫರ್ ಮಾರ್ಲೋ, ಡಾಕ್ಟರ್ ಫಾಸ್ಟಸ್ ಎಂಬ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಹರೀಶ್ RH, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಬೆಳಗಾವಿ ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗಾದರೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಟ್ಟಿಗೆ ಇರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನಮ್ಮ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಸಾಹಿತ್ಯಾಸಕ್ತರೇ, ಉಪನ್ಯಾಸಕರ ನುಡಿಗಳ ನಂತರ ಅಧ್ಯಕ್ಷೀಯ ನುಡಿಗಳು, ಅದಾದ ನಂತರ ಚರ್ಚೆಗೆ ಅವಕಾಶ ಇರುತ್ತದೆ. ಅಲ್ಲಿಯವರೆಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಇನ್ಕಾಲ್ ಮೆಸೇಜ್ ನಲ್ಲಿ ಸಲ್ಲಿಸಬಹುದಾಗಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮ್ಯೂಟ್ ಮಾಡಿ ಉಪನ್ಯಾಸವನ್ನು ಆನಂದಿಸಲು ವಿನಂತಿ. ಈಗ ಧ್ವನಿ ಡಾಕ್ಟರ್ ಹರೀಶ್ RH ಅವರದು. ಸರ್ ಪ್ಲೀಸ್. ಸರ್ ಅವರು ತಾಂತ್ರಿಕ ಕಾರಣದಿಂದ ಜಾಯಿನ್ ಆಗಿಲ್ಲ ಅಂತ ಅನ್ಸುತ್ತೆ. ಶಿವರಾಜ್, ನಾನು ಜಾಯಿನ್ ಆಗಿದ್ದೇನೆ ಸರ್. ಸರ್ ನಮಸ್ತೆ ಸರ್, ವೆಲ್ಕಮ್ ಸರ್. ನೀವು ಕಾರ್ಯಕ್ರಮ ಶುರು ಮಾಡಿ. ಈಗ ಹರೀಶ್ RH ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ವಿನಂತಿ. ಸರ್ ಪ್ಲೀಸ್. ಸರ್ ಹರೀಶ್ ಸರ್. ಸರ್ ಅಲ್ಲ, ಇದು ಶಿವರಾಜ್ ಸರ್. ಹರೀಶ್ ಅವರು ಜಾಯ್ನ್ ಆಗಿದ್ದಾರಾ? ಸರ್ ಇಲ್ಲ ಸರ್, ಅವರು ಜಾಯಿನ್ ಆಗಿಲ್ಲ ಅನ್ಸುತ್ತೆ ಸರ್. ನೀವು ಮಾಹಿತಿ ಈಗ ಶಿವರಾಜ್, ನನ್ನ ಮಾತು ಕೇಳಿ. ಸರಿ ಸರ್. ನನಗೆ ಬಂದ ಮಾಹಿತಿ ಪ್ರಕಾರ ಹರೀಶ್ RH ಅವರಿಗೆ ಅಪಘಾತವಾಗಿ ಅವರು ಆಸ್ಪತ್ರೆಯಲ್ಲಿದ್ದಾರಂತೆ. ಅವರು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲಂತೆ. ಇದು ನನಗೆ ಬಂದ ಸುದ್ದಿ, ಸರಿನಾ?
ಹಾ, ಆ, ಕಾರ್ಯಕ್ರಮ ಶುರು ಮಾಡಿ, ನಾನು ಮಾತಾಡ್ತೇನೆ ಅವರ ಸ್ಥಾನದಲ್ಲಿ. ಹ್ಮ್ ಸರಿ ಸರ್, ಈಗ ಸದ್ಯ ಮೇಡಮ್ ಅವರು ಮೆಸೇಜ್ ಹಾಕಿದ್ದಾರೆ ಸರ್, ಅವರು ಸರ್ ಅವೈಲೇಬಲ್ ಇಲ್ಲ ಅಂತ. ನಾನು ಶುರು ಮಾಡಿ, ಈಗ ಕಾರ್ಯಕ್ರಮ ನೋಡಿ ಶುರು ಮಾಡಿ. ಹಾ ಸರ್, ಹರೀಶ್ ಸರ್ ಈಸ್ ನಾಟ್ ಸ್ಪೀಕಿಂಗ್ ಟುಡೇ ಅಂತ ಮೆಸೇಜ್ ಹಾಕಿದ್ದಾರೆ ಸರ್. ನಾವು ಸರ್ ಅವರು ಅವರು ಏನೋ ಅಪಘಾತದಲ್ಲಿ ಏನೋ ಅವರಿಗೆ ತೊಂದರೆ ಉಂಟಾಗಿದೆ ಅಂತ ಅನ್ಸುತ್ತೆ. ದೇವರು ಅವರಿಗೆ ಒಳ್ಳೆಯದು ಮಾಡ್ಲಿ, ಅವರು ಬೇಗ ಗುಣಮುಖರಾಗಲಿ ಅಂತ ನಮ್ಮ ಧಾರವಾಡ ಕಟ್ಟೆ ಬಳಗದ ಎಲ್ಲ ಸದಸ್ಯರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಈಗ ಈ ವೇದಿಕೆಯನ್ನು ಧಾರವಾಡ ಕಟ್ಟೆ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸಾಹಿತ್ಯಾಸಕ್ತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಜೆಯ ಕಾರ್ಯಕ್ರಮದಲ್ಲಿ ಬೆಳಗಾವಿಯಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಹರೀಶ್ ಆರ್ಎಚ್ ಅವರು ಭಾಗವಹಿಸಿ ಕ್ರಿಸ್ಟೋಫರ್ ಮಾರ್ಲೋನ ಮಹತ್ವದ ಕೃತಿ ಡಾಕ್ಟರ್ ಫಾಸ್ಟಸ್ ನಾಟಕದ ಬಗೆಗೆ ಮಾತನಾಡಬೇಕಾಗಿತ್ತು. ಆದರೆ ಅವರಿಗೆ ಒಂದು ಅಪಘಾತದಲ್ಲಿ ಅವರು ಸಣ್ಣ ಪ್ರಮಾಣದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದ್ದ ವಿಷಯ ನನ್ನ ಗಮನಕ್ಕೆ ಬಂತು. ಅವರು ಇಂದು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ಸ್ನೇಹಿತರು ಹೇಳಿದರು. 5:50 ನನಗೆ ಈ ಸುದ್ದಿ ಮುಟ್ಟಿತು. ಆದರೆ ಧಾರವಾಡದ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು. ಈ ಕಾರಣದಿಂದ ನಾನು ಡಾಕ್ಟರ್ ಫಾಸ್ಟಸ್ ಕೃತಿಯ ಕುರಿತು, ಮಾರ್ಲೋನ್ ಕುರಿತು ಮಾತನಾಡಲಿದ್ದೇನೆ. ನಾನು ಈ ಉಪನ್ಯಾಸಕ್ಕಾಗಿ ವಿಶೇಷವಾದ ತಯಾರಿಯನ್ನ ಮಾಡಿಕೊಂಡಿಲ್ಲ. ಕಳೆದ 10-15 ನಿಮಿಷಗಳಲ್ಲಿ ಈ ನಾಟಕದ ಕೆಲವು ಭಾಗದ ಮಹತ್ವದ ಭಾಗದ ಮೇಲೆ ನಾನು ಕಣ್ಣಾಡಿಸಿದೆ. ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ನಿಯಮಿತವಾಗಿ ನಡೆಯಲಿ ಎನ್ನುವ ಸದುದ್ದೇಶದಿಂದ ಇಂದು ನಾನು ಅವರ ಸ್ಥಾನದಲ್ಲಿ ನಿಂತು ಮಾತುಗಳನ್ನ ಆಡಲಿದ್ದೇನೆ. ಧಾರವಾಡ ಕಟ್ಟೆಯ ಶ್ರೋತೃಗಳು, ಕೇಳುಗರು ಸಹಕರಿಸಬೇಕು. ಅವರು ಹರೀಶ್ ಅವರು ಬೇಗ ಗುಣಮುಖವಾಗ್ಲಿ, ಮುಂದಿನ ದಿನಗಳಲ್ಲಿ ಕಟ್ಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ, ಮತ್ತೊಂದು ವಿಷಯದ ಕುರಿತು ಅವರು ಉಪನ್ಯಾಸ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಂಗಾತಿಗಳೇ, ಇದು ಬಹಳ ಮಹತ್ವದ ನಾಟಕ. ಡಾಕ್ಟರ್ ಫಾಸ್ಟಸ್ ಬಹಳ ಮಹತ್ವದ ನಾಟಕ. ಕ್ರಿಸ್ಟೋಫರ್ ಮಾರ್ಲೋ ಬ್ರಿಟಿಷ್ ಮಹತ್ವದ ನಾಟಕಕಾರರ ಸಾಲಿಗೆ ಸೇರಿದ ಲೇಖಕ. ಈ ನಾಟಕಕಾರನ ಬಗೆಗೆ ಮತ್ತು ಈ ನಾಟಕದ ಬಗೆಗೆ ಮಾತನಾಡುವುದು ಸಾಹಸದ ಕೆಲಸ, ಕಷ್ಟದ ಕೆಲಸ. ಏಕೆಂದ್ರೆ ಒಂದು ಮಹತ್ವದ ಕೃತಿಯ ಬಗೆಗೆ, ಒಂದು ದುರಂತ ನಾಟಕದ ಬಗೆಗೆ ಮತ್ತು ಎಲಿಜಬೆತ್ ರಂಗಭೂಮಿಯಲ್ಲಿ ಒಂದು ಹೊಸ ಸಂಚಲನವನ್ನ ಉಂಟು ಮಾಡಿದ ಈ ಕೃತಿಯ ಬಗೆಗೆ ಕಾಲದುದ್ದಕ್ಕೂ ಲೇಖಕರನ್ನ, ಕವಿಗಳನ್ನ, ಓದುಗರನ್ನ, ಚಿಂತಕರನ್ನ ತೀವ್ರವಾಗಿ, ಗಾಢವಾಗಿ ಕಾಡಿದ ಈ ಮಹತ್ವದ ಕೃತಿಯ ಕುರಿತು ಮಾತನಾಡಲಿಕ್ಕೆ ಸಾಕಷ್ಟು ತಯಾರಿ ಮಾಡಿಕೊಂಡಿರ್ಬೇಕಾಗ್ತದೆ. ಈ ನಾಟಕವನ್ನ ನಾನು ನನ್ನ ವಿದ್ಯಾರ್ಥಿಗಳಿಗೆ ಅನೇಕ ಸಲ ಕಲಿಸಿದ್ರಿಂದ ಮಾತನಾಡುವ ಧೈರ್ಯವನ್ನ ನಾನು ಮಾಡಿದ್ದೇನೆ. ಸುಮಾರು ಮುಂದಿನ ಒಂದು 40-45 ನಿಮಿಷಗಳ ಕಾಲ ನಾನು ಮಾತನಾಡ್ತೇನೆ. ಆಮೇಲೆ ನಾವು ಚರ್ಚೆಯನ್ನ ಮಾಡೋಣ. ಮಾರ್ಲೋ ವಾಸ್ ಎನ್ ಇಂಟ್ರೆಸ್ಟಿಂಗ್ ಮ್ಯಾನ್. ವಿಚಿತ್ರ ಮನುಷ್ಯ, ವೆರಿ ಕಾಂಟ್ರವರ್ಸಿಯಲ್ ಫಿಗರ್. ಸಮಸ್ಯಾತ್ಮಕ ಲೇಖಕ, ಸಮಸ್ಯಾತ್ಮಕ ವ್ಯಕ್ತಿ ಮತ್ತು ವಿಚಿತ್ರ ಸ್ವಭಾವದ ಮನುಷ್ಯ. ಒಬ್ಬ ಮನುಷ್ಯನಾಗಿ ಮಾರ್ಲೋ ನಮ್ಮ ಮೇಲೆ ಬಹಳ ಒಳ್ಳೆಯ ಪರಿಣಾಮವನ್ನ ಬೀರೋದಿಲ್ಲ. ಒಂದು ಮಾದರಿಯಾದ ಜೀವನವನ್ನ ಅವನು ನಡೆಸಲಿಲ್ಲ. ಅನೇಕ ಜನ ಯುರೋಪಿನ ಕವಿಗಳು
ಮಾದರಿಯ ಜೀವನವನ್ನ ನಡೆಸಲಿಲ್ಲ. ಅವರ ವ್ಯಕ್ತಿತ್ವದಲ್ಲಿ ಅನೇಕ ತೊಡಕುಗಳು, ತೊಂದರೆಗಳು ಇದ್ದದ್ದು ನಮಗೆಲ್ಲ ಗೊತ್ತು. ಆದ್ರೆ ಕೊನೆಯದಾಗಿ ಉಳಿಯುವುದು ಕೃತಿಗಳೇ ಬಹಳ ಮುಖ್ಯ. ಮಾರ್ಲೋನ ವ್ಯಕ್ತಿತ್ವದ ಬಗೆಗೆ, ಅವನ ವಿಕ್ಷಿಪ್ತತೆಯ ಬಗೆಗೆ, ಅವನ ಗೊಂದಲಗಳ ಬಗೆಗೆ, ಅವನು ಮಾಡಿದ ಅನೇಕ ದುಷ್ಕೃತ್ಯಗಳ ಬಗೆಗೆ ನಾವು ಇಂದು ಹೆಚ್ಚು ಚರ್ಚೆಯನ್ನ ಮಾಡೋದಿಲ್ಲ, ಅದರ ಅಗತ್ಯ ಇಲ್ಲ. ಸುಮ್ಮನೆ ಒಂದು 2-3 ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಆದ್ರೆ ಅವನ ಮಹತ್ವದ ಕೃತಿ ಏನಿದೆಯಲ್ಲ, ಡಾಕ್ಟರ್ ಫಾಸ್ಟಸ್ ಈಸ್ ಅನ್ ಅಂಬಿಷಿಯಸ್ ವರ್ಕ್ ಬೈ ಕ್ರಿಸ್ಟೋಫರ್ ಮಾರ್ಲೋ. ಮಾರ್ಲೋನ ಮಹತ್ವಾಕಾಂಕ್ಷೆಯ ಕೃತಿ. ಅವನು ಒಟ್ಟು 4 ನಾಟಕಗಳನ್ನ ಬರೆದಿದ್ದಾನೆ. ಎಡ್ವರ್ಡ್ ಸೆಕೆಂಡ್ ಟಂಬರ್ಲಿನ್ ದಿ ಗ್ರೇಟ್ ರಿಂದ 29 ವರ್ಷ ಅವನು ಬದುಕಿದ್ದ ಅಂತ ಕಾಣ್ತದೆ. 29 ವರ್ಷದ 29 ವರ್ಷ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ದೀರ್ಘವಾದಂತ ಕಾಲಘಟ್ಟ ಏನಲ್ಲ. ಒಂದು ಇಟ್ ವಾಸ್ ಎ ವೆರಿ ಶಾರ್ಟ್ ಲೈಫ್. ಅತ್ಯಂತ ಕಡಿಮೆ ಅವಧಿಯ ಬದುಕು. ಈ ಅತ್ಯಂತ ಕಡಿಮೆ ಅವಧಿಯ ಬದುಕಿನಲ್ಲಿ 4 ಮಹತ್ವದ ನಾಟಕಗಳನ್ನ ಅವನು ಕೇವಲ ಇಂಗ್ಲೆಂಡಿಗೆ ನೀಡಲಿಲ್ಲ, ಇಡೀ ಜಗತ್ತಿಗೆ ನೀಡಿದ. ಮತ್ತು ಹೀರೋ ಅಂಡ್ ಲಿಯಾಂಡರ್ ಅಂತಕ್ಕಂಥ ಒಂದು ಕವನ ಸಂಕಲನ ಕೂಡ ಇದೆ. ಸೊ ಮಾರ್ಲೋ ಅದ್ಭುತವಾದಂತಹ ಸೃಜನಶೀಲ ಶಕ್ತಿಯನ್ನ ಹೊಂದಿದ ಲೇಖಕ. ಅದ್ಭುತವಾದ ಸೃಜನಶೀಲ ಶಕ್ತಿಯನ್ನ ಹೊಂದಿದ ಲೇಖಕ, ಅದ್ಭುತವಾದ ಕಲ್ಪಕ ಶಕ್ತಿಯನ್ನ ಹೊಂದಿದ ಲೇಖಕ. ಇಟ್ಸ್ ಅ ವೆರಿ ಗಿಫ್ಟೆಡ್, ಇಮ್ಯಾಜಿನೇಟಿವ್, ಪವರ್ಫುಲ್, ಜೆನ್ಯೂನ್, ಕ್ರಿಯೇಟಿವ್ ಪೋಯೆಟ್ ಅಂಡ್ ಪ್ಲೇ ರೈಟ್. ಸೊ ಡಾಕ್ಟರ್ ಫಾಸ್ಟಸ್ ಕೃತಿಯನ್ನ ಓದುತ್ತಾ ಹೋದಂತೆ ನಮಗೆ ಈ ಲೇಖಕನಲ್ಲಿ ಕುತೂಹಲ ಹುಟ್ಟುತ್ತದೆ. ಈ ಲೇಖಕನ ಬಗೆಗೆ, ಈ ನಾಟಕಕಾರನ ಬಗೆಗೆ ನಮ್ಮಲ್ಲಿ ಪ್ರೀತಿ ಹುಟ್ಟುತ್ತದೆ, ಅಭಿಮಾನ ಹುಟ್ಟುತ್ತದೆ. ಅನೇಕ ಸಂಗತಿಗಳನ್ನ ಈ ನಾಟಕ ನಮ್ಮ ಮುಂದೆ ಅನೇಕ ಸಂಗತಿಗಳನ್ನ ನಮ್ಮ ಮನಸ್ಸಿನ ಮುಂದೆ ಈ ನಾಟಕ ತೆರೆದಿಡ್ತದೆ. ಬಹಳ ಮಹತ್ವದ ಕೃತಿ. ತರುಣರು, ವಿಶೇಷವಾಗಿ ತರುಣರು ಈ ನಾಟಕವನ್ನ ಓದ್ಬೇಕು. ತಾರುಣ್ಯದಲ್ಲಿ ಸಹಜವಾಗಿ ನಾವು ಏನು ತಪ್ಪು ಮಾಡುತ್ತೇವೆ ಅನ್ನೋದ್ರ ಬಗೆಗೆ ಈ ನಾಟಕ ನಮಗೆ ತಿಳುವಳಿಕೆಯನ್ನ ಮಾಡಿಕೊಡ್ತದೆ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ BA ಮತ್ತು MA ಪದವಿಯನ್ನ ಪಡೆದ. ಅವನ ತಂದೆ ಪ್ರಭಾವಿ ನಾಗರಿಕನಾಗಿದ್ದ, ಇಂಗ್ಲೆಂಡದ ಬಹಳ ಪ್ರಭಾವಿ ನಾಗರಿಕನಾಗಿದ್ದ. ಕ್ಯಾಂಟರ್ಬರಿಯಲ್ಲಿ ಶೂ ಮೇಕರ್ ಆಗಿದ್ದ, ಈ ಚಪ್ಪಲಿ ತಯಾರಿಸುವ ಕೆಲಸವನ್ನ ಮಾಡ್ತಾ ಇದ್ದ. ಬಹಳ ದೊಡ್ಡ ವ್ಯಕ್ತಿತ್ವ ಅವನಿಗೆ ಇತ್ತು. ಮತ್ತು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ BA ಮತ್ತು MA ಪದವಿಯನ್ನ ಅನುಕ್ರಮವಾಗಿ 1584 ಮತ್ತು 1586ರಲ್ಲಿ ಪಡೆದ. ಸೊ MA ಪದವಿ ಪಡೆದ ಮುಂದಿನ ಒಂದು 9 ವರ್ಷ, MA ಪದವಿ ಪಡೆದ ಮೇಲೆ ಅವನು ಬದುಕಿದ್ದು ಕೇವಲ 9 ವರ್ಷ. ಈ 9 ವರ್ಷದ ಅವಧಿಯಲ್ಲಿ ಅವನು ಅದ್ಭುತವಾದಂತಹ 4 ನಾಟಕಗಳನ್ನ, ಒಂದು ಕವನ ಸಂಕಲನವನ್ನ ಬಿಟ್ಟು ಹೋದ. ಆಮೇಲೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಂದು ಮಾರ್ಲೋನ ವ್ಯಕ್ತಿತ್ವದ ಒಂದು ವಿಕ್ಷಿಪ್ತ ಲೇಖಕ, ಒಂದು ವಿಕ್ಷಿಪ್ತ ಅದು ಬುದ್ಧಿಮತ್ತೆ. ಸರಳವಾಗಿ ಬದುಕಿದವನಲ್ಲ, ಸಹಜವಾಗಿ ಬದುಕಿದವನಲ್ಲ. ಅನೇಕ ರಾದ್ಧಾಂತಗಳನ್ನ, ಜಗಳ, ಹೊಡೆದಾಟಗಳನ್ನ ಮಾಡಿಕೊಂಡವನು. ಥಾಮಸ್ ಕಿಡ್, ನಾವು ಹೋದ 2 ವಾರಗಳ ಹಿಂದೆ ನಮ್ಮ ಉಪನ್ಯಾಸಕರು ಹೇಳಿದ್ರು, ಅವನ ಹೆಸರಿನಲ್ಲಿ ಪತ್ರವನ್ನು ಬರೆದು, ಅಂದ್ರ ಈ ಧರ್ಮವನ್ನ ವಿರೋಧಿಸಿ, ದೇವರನ್ನ ಖಂಡಿಸಿ ಒಂದು ಪತ್ರ, ಅವನ ಹೆಸರಲ್ಲೇ ಪತ್ರ ಬರೆದು ಅದನ್ನ ರಿಲೀಸ್ ಆಗುವಾಗಿ ಮಾಡಿ ಕಿಡ್ನನ್ನ ಅರೆಸ್ಟ್ ಮಾಡಿಸಿದ್ದು, ಇದೆಲ್ಲ ಇದೆ. ಇಂದ ಅನೇಕ ಮಾಡಬಾರದ ಕೆಲಸವನ್ನ ಮಾರ್ಲೋ ಮಾಡಿದ್ದಾನೆ. ಆಮೇಲೆ ಆಳಿ ಒಬ್ಬನ್ನ ಕೊಂದು ಹಾಕಿದ್ದ, ಅರೆಸ್ಟ್ ಆಗಿತ್ತು. ಮತ್ತೆ ಇಲ್ಲ, ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅಂತ ಅವನಿಗೆ ಮತ್ತೆ ಬಿಡುಗಡೆ ಆಗಿತ್ತು. ಮುಂದೆ 1593ರಲ್ಲಿ ಡ್ಯಾಪ್ಫೋರ್ಡ್ ಅಂತ ಒಂದು ಹೋಟೆಲ್ ಇದೆ, ಟೆವರನ್ ಅಂತ ಹೋಟೆಲ್ ಇದೆ. ಆ ಹೋಟೆಲ್ ನಲ್ಲಿ ಗೆಳೆಯರ ಜೊತೆ ಊಟಕ್ಕೆ ಹೋಗ್ತಾನೆ, ರಾತ್ರಿ ಹೊತ್ತು ಊಟಕ್ಕೆ ಹೋಗ್ತಾನೆ. ಈ ಎಲ್ಲಾ ಗೆಳೆಯರು ಈ ಒಂದು ರೀತಿಯ ಸಮಸ್ಯಾತ್ಮಕ ವ್ಯಕ್ತಿಗಳೇ ಆಗಿರ್ತಾರೆ. ಕಳ್ಳತನದಲ್ಲಿ, ವಂಚನೆಯಲ್ಲಿ, ದ್ರೋಹದಲ್ಲಿ, ಕಳ್ಳತನದಲ್ಲಿ, ದೇಶದ್ರೋಹ ಕೆಲಸಗಳಲ್ಲಿ ತೊಡಗಿದಂತ ಜನರ ಜೊತೆ ಈ ಇಂಗ್ಲೆಂಡಿನ ಯೂನಿವರ್ಸಿಟಿ ವೀಟ್ ರಾತ್ರಿ ಊಟಕ್ಕೆ ಹೋಗಿರ್ತಾನೆ.
ಆ ಸಂದರ್ಭದಲ್ಲಿ ಫ್ರೈಸರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯೊಂದಿಗೆ ಅವನು ಹೊಡೆದಾಟಕ್ಕೆ ನಿಲ್ತಾನೆ. ಬಿಲ್ ಯಾರು ಬಿಲ್ ಕೊಡ್ಬೇಕು ಅನ್ನೋದು ಅತ್ಯಂತ ಸಾಮಾನ್ಯವಾದಂತ ಕಾರಣ. ಇಂಥ ಒಂದು ಕಾರಣಕ್ಕಾಗಿ ಇಂಥ ಒಬ್ಬ ದೊಡ್ಡ ಲೇಖಕ ದೊಡ್ಡ ಮಟ್ಟದ ಜಗಳ ಆಡಿ ಕತ್ತಿಯಿಂದ ಪಡೆಯಲು ಹೋಗಿ ಹತ್ಯೆಗೀಡಾಗ್ತಾನೆ ಅನ್ನೋದು ಬಹಳ ಕುತೂಹಲಕಾರಿ ಸಂಗತಿ. ಹೋಟೆಲ್ ಬಿಲ್ಲಿನ ಬಗೆಗೆ ನಾನೇನು ಬಹಳ ವಿಶೇಷವಾಗಿ ಹೇಳೋದಿಲ್ಲ. ನಾವು ಗೆಳೆಯರ ಜೊತೆ ಕ್ಯಾಂಟೀನಿಗೆ ಹೋಟೆಲ್ಗೆ ಹೋದಾಗ ದೊಡ್ಡ ಮೊತ್ತ ಕೊಡ್ಬೇಕಾಗಿ ಬಂದಾಗ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನನ ಮಾಡ್ತಾ ಇರ್ತೀವಿ. ಇದು ಕೊಲೆಗೆ ಇಟ್ ಡಸಂಟ್ ಲೀಡ್ ಟು ಮರ್ಡರ್, ಕೊಲೆಯಲ್ಲಿ ಪರಿಸಮಾಪ್ತಿ ಹೊಂದೋದಿಲ್ಲ. ಆದ್ರೆ ಆ ದಿನ 1593 ಸಂಜೆ ರಾತ್ರಿ ಹೊತ್ತು ಮೇ 30 1593 ರಾತ್ರಿ ಹೊತ್ತು ಈ ಹೋಟೆಲ್ನಲ್ಲಿ ಅವನು ಜಗಳಾಡ್ತಾನೆ. ಫ್ರೈಸರ್ ಅನ್ನೋವನಿಗೆ ತನ್ನ ಕತ್ತಿಯಿಂದ ಅವನ ಕುತ್ತಿಗೆಗೆ ಇರಿತಾನೆ. ಅವನು ಸಿಟ್ಟಿನಿಂದ ತನ್ನ ಕತ್ತಿಯಿಂದ ಇವನನ್ನು ಇರಿದು ಕೊಂದು ಹಾಕ್ತಾನೆ. ಆ ಬಿಲ್ ಪೇಮೆಂಟ್ ಬಗೆಗೆ ಈ ಜಗಳ ಶುರು ಆಗಿರ್ತದೆ. ಸೊ ಹೀಗೆ ಈ ಒಬ್ಬ ಅತ್ಯಂತ ಮಹತ್ವದ ನಾಟಕಕಾರನ ವರ್ಣಮಯ ಬದುಕು ಕೆಟ್ಟ ರೀತಿಯಲ್ಲಿ ಮುಕ್ತಾಯ ಆಗ್ತದೆ, ಅಂತ್ಯ ಆಗ್ತದೆ. ಎಷ್ಟು ಸುಮ್ಮನೆ ನಮಗೆ ಪ್ರಾಥಮಿಕ ಮಾಹಿತಿಯನ್ನ ಕೊಡ್ತೇನೆ. ಸೊ ಈ ವಿವರ, ಈ ಮಾಹಿತಿ ನಮಗೆ ಅವನ ನಾಟಕವನ್ನ ಓದುವುದರಲ್ಲಿ ಅಥವಾ ನಾಟಕವನ್ನ ಅರ್ಥೈಸುವುದರಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ. ಆದ್ರೆ ಫಾಸ್ಟಸ್ನ ಮನಸ್ಸಿನ ಸ್ಥಿತಿ ಏನಾಗಿತ್ತು, ದೇವರ ಬಗೆಗೆ, ಧರ್ಮದ ಬಗೆಗೆ, ಮತ್ತು ಆತ್ಮದ ಬಗೆಗೆ, ಪಾಪದ ಬಗೆಗೆ ಅವನು ಸಾಕಷ್ಟು ಚಿಂತನೆ ಮಾಡಿದ್ದ, ಅದರ ಬಗೆಗೆ ವ್ಯಾಕುಲಗೊಂಡಿದ್ದ ಅನ್ನೋದು ಈ ನಾಟಕ ಓದಿದ್ರೆ ನಮ್ಗೆ ಬಹಳ ಸ್ಪಷ್ಟ ಆಗ್ತದೆ. ಬಹಳ ಮಹತ್ವದ ನಾಟಕ. ಶೇಕ್ಸ್ಪಿಯರ್ ಒಟ್ಟು ಒಬ್ಬ ಲೇಖಕನಾಗಿ ಶೇಕ್ಸ್ಪಿಯರ್ ಮಾರ್ಲೋನ್ಗಿಂತಲೂ ಬಹಳ ದೊಡ್ಡ ಲೇಖಕ, ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಆದ್ರೆ ಶೇಕ್ಸ್ಪಿಯರ್ಗೂ ಕೂಡ ಡಾಕ್ಟರ್ ಫಾಸ್ಟಸ್ ಅಂತ ಒಂದು ಪಾತ್ರವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅನೇಕ ಕಡೆ ಕೆಲವು ನಾಟಕಗಳಲ್ಲಿ ಡಾಕ್ಟರ್ ಫಾಸ್ಟಸ್ ನಾಟಕದ ಸಾಲುಗಳು ನೆನಪಿಸುವಂತ ಸಾಲುಗಳು ಬರ್ತವೆ, ಸನ್ನಿವೇಶಗಳನ್ನ ನೆನಪಿಸುವಂತ ಸಾಲುಗಳು ಬರ್ತವೆ. ಇದರ ಅರ್ಥ ಮಾರ್ಲೋನ ಈ ನಾಟಕ ಶೇಕ್ಸ್ಪಿಯರ್ನ ಮೇಲೆ ಬಹಳ ಬಹಳ ಗಾಢವಾದ, ಬಹಳ ಆಳವಾದ, ತೀವ್ರವಾದ ಪ್ರಭಾವ ಬೀರಿತು, ಸುಳ್ಳಲ್ಲ. ಆದ್ರೆ ನಾನು ಇಂದು ಶೇಕ್ಸ್ಪಿಯರ್ನ ಬಗೆಗೆ ಮಾತನಾಡೋದಿಲ್ಲ. ನನ್ನ ಎಲ್ಲಾ ಮಾತುಗಳು ಮಾರ್ಲೋನ್ ಬಗೆಗೆ ಮತ್ತು ವಿಶೇಷವಾಗಿ ಈ ನಾಟಕದ ಬಗೆಗೆ ಇರ್ತವೆ. ಒಂದು ಸಂಪೂರ್ಣವಾದ, ಪರಿಪೂರ್ಣವಾದ, ಆಲ್ ಇನ್ಕ್ಲೂಸಿವ್ ಆದಂತ ಉಪನ್ಯಾಸವನ್ನ ದಯವಿಟ್ಟು ನೀವು ನನ್ನಿಂದ ಇವತ್ತು ನಿರೀಕ್ಷೆ ಮಾಡಬೇಡಿ. ಈ ನನ್ನ ಉಪನ್ಯಾಸಕ್ಕೆ ಒಂದು ಮಿತಿ ಇದೆ. ನಾಟಕದ ಎಲ್ಲಾ ಆಯಾಮಗಳ ಬಗೆಗೆ ಪ್ರಾಯಶಃ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಈ ಇಂಗ್ಲೆಂಡ್ 16ನೇ ಶತಮಾನದ ಇಂಗ್ಲೆಂಡಿನ ಸಾಹಿತ್ಯದ ಬಗೆಗೆ, ಸಂಸ್ಕೃತಿ ಬಗೆಗೆ, ಅವರ ನಾಗರಿಕತೆ ಬಗೆಗೆ, ರಿನಾಸಾನ್ಸ್ ಬಗೆಗೆ, ಪುನರುತ್ಥಾನ ಕಾಲದ ಬಗೆಗೆ, ಬೇರೆ ಬೇರೆ ರಾಜಕೀಯ, ಧಾರ್ಮಿಕ, ಐತಿಹಾಸಿಕ ಸಂಗತಿಗಳ ಬಗೆಗೆ ನಾನು ವಿಶೇಷವಾದ ಮಾಹಿತಿಯನ್ನ ನಿಮಗೆ ನೀಡಲಿಕ್ಕೆ ಹೋಗೋದಿಲ್ಲ. ಈ ನಾಟಕವನ್ನ ಒಂದು ಟೆಕ್ಸ್ಚುವಲ್ ಅನಾಲಿಸಿಸ್ ಅಂತ ಏನ್ ಕರಿತೀವಲ್ಲ, ಅದೊಂದು ಪಠ್ಯ ಕೇಂದ್ರಿತ ಉಪನ್ಯಾಸ ಇದಾಗಿರ್ತದೆ. ಕೇವಲ ಡಾಕ್ಟರ್ ಫಾಸ್ಟಸ್ ನಾಟಕದ ಬಗೆಗೆ ನಾನು ಮುಂದಿನ ಮಾತುಗಳನ್ನ ಆಡಲಿದ್ದೇನೆ. ಡಾಕ್ಟರ್ ಫಾಸ್ಟಸ್ ಒಬ್ಬ ವಿದ್ಯಾರ್ಥಿ, ವಿಟನ್ಬರ್ಗ್ ಯೂನಿವರ್ಸಿಟಿಯಲ್ಲಿ MA ಪದವಿಯನ್ನ, ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಂತ ಒಬ್ಬ ವಿದ್ಯಾರ್ಥಿ. ಅವನಿಗೆ ಜ್ಞಾನದ ಹಸಿವು. ಇದೇ ಪುನರುತ್ಥಾನ ಕಾಲದ ಒಂದು ಪ್ರಮುಖ ಲಕ್ಷಣ. ದಿಸ್ ಈಸ್ a main characteristic feature of what we call Renaissance. ಹಸಿವು, ಜ್ಞಾನದ ಹಸಿವು, ಅರಿವಿನ ಹಸಿವು, ಅಧಿಕಾರದ ಹಸಿವು, ಇದೆಲ್ಲ ಅದರ ಪ್ರಮುಖ ಲಕ್ಷಣಗಳು. ಡಾಕ್ಟರ್ ಫಾಸ್ಟಸ್ ಇಸ್ ಅನ್ ambitious ಮ್ಯಾನ್. ಅವನಿಗೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇರ್ತದೆ. ಎಂತ ಮಹತ್ವಾಕಾಂಕ್ಷೆ ಇರ್ತದೆ ಅಂತಂದ್ರೆ, ಜೀವನದಲ್ಲಿ ಅವನಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಏನ್ ಮಾಡೋದು ನನಗೆ ಜ್ಞಾನದ ಹಸಿವು ಇದೆ, ತಿಳುವಳಿಕೆ ಹಸಿವು ಇದೆ, ಜಗತ್ತಿನ ಎಲ್ಲಾ ಜ್ಞಾನವನ್ನ ನಾನು ತಿಳ್ಕೋಬೇಕು. ನನಗೆ ಗೊತ್ತಿರದ ಸಂಗತಿಗಳು ಯಾವು ಇರಬಾರ್ದು.
ಐ ಶುಡ್ ನೋ ಎವ್ರಿಥಿಂಗ್. ದೇರ್ ಶುಡ್ ಬಿ ನಥಿಂಗ್ ದಟ್ ಐ ಡು ನಾಟ್ ನೋ. ನನಗೆ ಗೊತ್ತಿರದ ಒಂದು ಸಂಗತಿಯೂ ಇರಬಾರದು. ಇಂಥ ಒಂದು ಮಹತ್ವಾಕಾಂಕ್ಷೆ ಆತನಿಗೆ ಇರ್ತದೆ. ತರುಣ, 22 ವರ್ಷದ ತರುಣ, ಕಣ್ತುಂಬ ಕನಸುಗಳು, ಮನಸ್ಸಿನ ತುಂಬಾ ಭಾವನೆಗಳು, ಹೃದಯದ ತುಂಬಾ ಅಭಿಪ್ಸೆಗಳು, ಆಕಾಂಕ್ಷೆಗಳು, ಮಹತ್ವಾಕಾಂಕ್ಷೆಗಳು. ಅವನು ತನ್ನ ದೇಶಕ್ಕೆ ಬರ್ತಾನೆ. ಅವನಿಗೆ ಸಮಾಧಾನ ಇರೋದಿಲ್ಲ. ಏಕೆ ಸಮಾಧಾನ ಇರೋದಿಲ್ಲ ಅಂತಂದ್ರೆ, ಅವನಿಗೆ ಓದ್ಬೇಕು, ಸಾಲದು ಇದು ಅಂತ. ನಾವು ಕಾವ್ಯ ಓದ್ತಾನೆ, ಇತಿಹಾಸ ಓದ್ತಾನೆ, ತತ್ವಜ್ಞಾನ ಓದ್ತಾನೆ, ಧರ್ಮಶಾಸ್ತ್ರ ಓದ್ತಾನೆ, ನೀತಿಶಾಸ್ತ್ರ ಓದ್ತಾನೆ, ನಾಟಕ ಓದ್ತಾನೆ, ಅರಿಸ್ಟಾಟಲ್ ಓದ್ತಾನೆ, ಪ್ಲೇಟೋನ್ ಓದ್ತಾನೆ. ಏನು ಪ್ರಿಂಟ್ ಆಗಿದೆಯಲ್ಲ ಎಲ್ಲವನ್ನು ಓದ್ತಾನೆ. ಇಂಗ್ಲಿಷ್ ಭಾಷೆಯಲ್ಲಿ, ಲ್ಯಾಟಿನ್ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಲಭ್ಯ ಇರತಕ್ಕಂತ ಎಲ್ಲ ಸಾಹಿತ್ಯ, ಕಾವ್ಯ, ತತ್ವಜ್ಞಾನ, ದರ್ಶನ ಶಾಸ್ತ್ರ ಎಲ್ಲವನ್ನು ಓದಿ ಮುಗಿಸಿ ವಾಟ್ ನೆಕ್ಸ್ಟ್ ಅಂತ ಓದಬೇಕು. ನಾವು ಇನ್ನು ತಿಳ್ಕೋಬೇಕು. ಆಗ ಇಬ್ಬರು ದೇವತೆಗಳು ಬರ್ತಾರೆ, ಏಂಜಲ್ಸ್, ಬ್ಯಾಡ್ ಏಂಜಲ್ ಅಂಡ್ ಗುಡ್ ಏಂಜಲ್. 2 ಪಾತ್ರಗಳು. ಇಲ್ಲಿ ಪ್ರೈಡ್ ಅಂತಕ್ಕಂಥದ್ದು ಒಂದು ಪಾತ್ರ ಇದೆ, ಇವಿಲ್ ಅಂತಕ್ಕಂಥ ಒಂದು ಪಾತ್ರ ಇದೆ. ಎಲ್ಲ ಪಾತ್ರಗಳು ಬರ್ತವೆ ಈ ನಾಟಕದಲ್ಲಿ. ಬಹಳ ಇದು ಸಾಮಾನ್ಯ ಪ್ರತಿಭೆ ಇದ್ದವನು ಇಂಥ ನಾಟಕವನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದಂತ ಪ್ರತಿಭೆ ಇರಬೇಕು, ಅದ್ಭುತವಾದಂತ ಕಲ್ಪಕ ಶಕ್ತಿ ಇರಬೇಕು, ಭಾಷೆಯ ಮೇಲೆ ದೊಡ್ಡ ಪ್ರಮಾಣದ ಹಿಡಿತ ಇರಬೇಕು, ಜೀವನದ ಅನೇಕ ಸಂಗತಿಗಳು ಗೊತ್ತಿರಬೇಕು. ಆಮೇಲೆ ಸ್ವಾನುಭವ ಇರಬೇಕು, ನೈತಿಕತೆಯ ಬಗೆಗೆ, ದೊಡ್ಡ ಪ್ರಮಾಣದ ಹಿಂಸೆಯ ಬಗೆಗೆ, ಕ್ರೌರ್ಯದ ಬಗೆಗೆ ಇದೆಲ್ಲ ಗೊತ್ತಿದ್ದಾಗಲೇ ಈ ನಾಟಕ ಬರಲಿಕ್ಕೆ ಸಾಧ್ಯ ಇದೆ. ಸೊ ಮಾರ್ಲೋನ್ ವ್ಯಕ್ತಿತ್ವ ಹಾಗಿತ್ತು. ಅವನ ಮನಸ್ಸು ಸಮಾಧಾನದಿಂದ ಇರಲಿಲ್ಲ, ಶಾಂತಿಯಿಂದ ಇರಲಿಲ್ಲ. ಅವನ ಭಾವನೆಗಳು ಸುಮ್ಮನೆ ಶಾಂತವಾಗಿ ನಿಲ್ತಾ ಇರಲಿಲ್ಲ. ಎಲ್ಲ ಕಡೆ ಒಂದು ವಿಪ್ಲವ, ಬೈದಾಟ, ತೊಳಲಾಟ, ಗೊಂದಲ ಹೀಗೆಲ್ಲ ಇತ್ತು. ಮತ್ತು ಅವನ ಮನಸ್ಸಿನಲ್ಲೂ ಕ್ರೌರ್ಯ ಇತ್ತು. ಅನೇಕ ಸಲ ಬೀದಿ ಜಗಳದಲ್ಲಿ ಅವನು ಭಾಗವಹಿಸಿ ಅವರಿವರು ಹೊಡೆದ, ಒಬ್ಬರಿಬ್ಬರನ್ನ ಸಾಯಿಸಿದ, ಕೊನೆಗೆ ತಾನು ಸತ್ತು ಹೋದ. ಆಮೇಲೆ ಬೇರೆಯವರ ಹೆಸರಲ್ಲಿ ಅನಾಮಧೇಯ ಪತ್ರ ಬರೆಯುವುದು. ಆಮೇಲೆ ರಾಣಿ ಎಲಿಜಾಬೆತ್ ರಾಣಿಯ ಸರ್ಕಾರದಲ್ಲಿ ಅವನು ಸೇವೆಯನ್ನು ಮಾಡ್ತಿದ್ದ. ಯಾರಿಗೂ ಗೊತ್ತಿಲ್ಲ ಅವ್ನು ಏನ್ ಕೆಲಸ ಮಾಡ್ತಾ ಇದ್ದ. ಅವನು ಸ್ಪಾಯ್ ಆಗಿದ್ದ ಅಂತ ಹೇಳ್ತಾರೆ, ಸೀಕ್ರೆಟ್ ಏಜೆಂಟ್ ಆಗಿದ್ದ ಅಂತ ಹೇಳ್ತಾರೆ. ಸೊ ಹೀಗಾಗಿ ಒಂದು ಈ ಭೂಗತ ಜಗತ್ತಿನೊಂದಿಗೆ ಅವನ ಸಂಬಂಧ ಇತ್ತು, ದೇಶ ದ್ರೋಹಿಗಳ ಜೊತೆ ಸಂಬಂಧ ಇತ್ತು, ಮತ್ತೆ ಕಳ್ಳಕಾಕರ ಜೊತೆ ಅವನ ಸಂಬಂಧ ಇತ್ತು, ದಾರಿ ಬಿಟ್ಟವರ ಜೊತೆ ಅವನ ಸಂಬಂಧವೂ ಇತ್ತು. ಸೊ ಹೀಗಾಗಿ ಅವನಿಗೆ ಈ ಉತ್ಕಟವಾದ ಪಾಪ ಹೇಗಿರ್ತದೆ, ಭಯಾನಕವಾದ ಭೀಕರವಾದ ಪಾಪ ಹೇಗಿರ್ತದೆ, ಅಪರಾಧ ಏನು, ಎಂತದ್ದು ಭೀಕರವಾದ ಅಪರಾಧ, ಇದೆಲ್ಲದರ ಬಗೆಗೆ ಅವನಿಗೆ ತಿಳುವಳಿಕೆ ಇರ್ತದೆ, ಆಳವಾದ ತಿಳುವಳಿಕೆ ಇರ್ತದೆ. ಸೊ ಯಾವ ಸಾಹಿತ್ಯ ಲೇಖಕನ ಜೀವನದಿಂದ ಹೊರಹೊಮ್ಮುತ್ತದೆಯೋ, ಅವನ ಸೋಲಿನಿಂದ, ಗೆಲುವಿನಿಂದ, ಅಪಮಾನದಿಂದ, ನೋವಿನಿಂದ ಹೊರಹೊಮ್ಮುತ್ತದೆಯೋ, ಸಾವು ನೋವಿನಿಂದ ಹೊರಹೊಮ್ಮುತ್ತದೆಯೋ, ಆ ಸಾಹಿತ್ಯಕ್ಕೆ ಒಂದು ದೊಡ್ಡ ಬೆಲೆ ಇರ್ತದೆ. ಯಾಕಂದ್ರೆ ಅದು ಬಹಳ ಅಧಿಕೃತವಾದಂತ ಸಾಹಿತ್ಯ. ಅದು ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಉಳಿಯುವಂತ ಸಾಹಿತ್ಯ. ಇಂಥ ಒಂದು ಅದ್ಭುತವಾದ ನಾಟಕವನ್ನ ಅವನು ನಮ್ಮ ಕೈಗೆ ಕೊಟ್ಟಿದ್ದಾನೆ, ಓದಲಿಕ್ಕೆ, ರಂಗಭೂಮಿ ಮೇಲೆ ಪ್ರದರ್ಶನ ಮಾಡ್ಲಿಕ್ಕೆ, ಆಮೇಲೆ ಅದರ ಕುರಿತು ಚರ್ಚೆ ಮಾಡ್ಲಿಕ್ಕೆ, ಚಿಂತಿಸ್ಲಿಕ್ಕೆ ಈ ನಾಟಕ ನಮ್ಮ ಮುಂದೆ ಇದೆ. ಕಡ್ಡಾಯವಾಗಿ ನಾವೆಲ್ಲ ಇಂಗ್ಲಿಷ್ ಪ್ರಾಧ್ಯಾಪಕರು ಕಡ್ಡಾಯವಾಗಿ ಈ ನಾಟಕವನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಪಠ್ಯದಲ್ಲಿ ಇರ್ಲಿ, ಇರದೇ ಇರ್ಲಿ, ಪಠ್ಯಕ್ರಮದಲ್ಲಿ ಇರ್ಲಿ ಅಥವಾ ಇರದೇ ಇರ್ಲಿ, ಈ ನಾಟಕದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಬೇಕು. ಆಗ ಫಾಸ್ಟಸ್ ಹೇಳ್ತಾನೆ, ಫಾಸ್ಟಸ್ ಬಿಟ್ಟು ನಾವು ದೂರ ಹೋಗೋಣ ಬೇಡ. ಫಾಸ್ಟಸ್ ಜೊತೆ ಈ ಒಂದು 30-40 ನಿಮಿಷ ಸಮಯವನ್ನ ನಾವು ಕಳೆಯೋಣ. ಫಾಸ್ಟಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಅವನ ಸಮಸ್ಯೆ ಏನಾಗಿತ್ತು, ಅವನ ಬುದ್ಧಿ ಹೇಗೆ ಕೆಲಸ ಮಾಡ್ತಾ ಇತ್ತು, ಈ ಎಲ್ಲ ಸಂಗತಿಗಳ ಬಗೆಗೆ. ಆಗ ಅವನಿಗೆ ಅವನ ವ್ಯಾಗ್ನರ್ ಅಂತ ಅವನ ಅಸಿಸ್ಟೆಂಟ್, ಹೆಸರು ವ್ಯಾಗ್ನರ್, ಅವನು ಒಬ್ಬ ವಿದ್ಯಾರ್ಥಿ, ಈಗ ಅವನ ಸಹಾಯಕ ಆಗಿರ್ತಾನೆ. ಏನ್ ಮಾಡ್ಬೇಕು ಅಂದಾಗ, ಯಾಕಂದ್ರೆ ಫಾಸ್ಟಸ್ಗೆ ಸಮಾಧಾನ ಇಲ್ಲ, ತನ್ನ ಒಡೆಯನಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಊಟ ಮಾಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ, ಮಲಗ್ತಾ ಇಲ್ಲ, ನಗ್ತಾ ಇಲ್ಲ. ಏನೋ ಒಂದು ಕೊರತೆ ಅವನ ಮನಸ್ಸನ್ನ, ಅವನ ಆತ್ಮವನ್ನ, ಅವನ ಹೃದಯವನ್ನ ತೀವ್ರವಾಗಿ ಬಾಧಿಸ್ತಾ ಇದೆ.
ಇದಕ್ಕೆ ಒಂದು ಪರಿಹಾರ ಕಂಡುಕೊಡ್ಬೇಕು ಅಂತ ಅವನ ಜೊತೆ ಚರ್ಚೆ ಮಾಡಿದಾಗ ಅವನು ಹೇಳ್ತಾನೆ, ನಾನು ತಿಳ್ಕೊಬೇಕು, ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನು ತಿಳ್ಕೊಬೇಕು. ನಾಟ್ ಜಸ್ಟ್ ದ ಗುಡ್. ಸಮಸ್ಯೆ ಇರೋದು ಎಲ್ಲಿ? ನಾಟ್ ಜಸ್ಟ್ ದ ಗುಡ್. ಕೇವಲ ಒಳ್ಳೆಯದಂತಲ್ಲ, ಕೆಟ್ಟದ್ದನ್ನು ನಾನು ತಿಳ್ಕೊಳ್ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ ಅವ್ನು ಹೇಳ್ತಾನೆ, ಬ್ಲ್ಯಾಕ್ ಮ್ಯಾಜಿಕ್. ಕನ್ನಡದಲ್ಲಿ ಅದಕ್ಕೇನಂತ ಶಬ್ದ ಬಿಡ್ತೀಯಲ್ಲ, ಬ್ಲ್ಯಾಕ್ ಮ್ಯಾಜಿಕ್. ಈ ಮ್ಯಾಜಿಕ್ ಬಗೆಗೆ ನೀನು ತಿಳಿದುಕೊಳ್ಬೇಕು. ಮ್ಯಾಜಿಕ್ಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ನೀನು ಓದ್ಬೇಕು. ಅದು ಬ್ಲ್ಯಾಕ್ ಮ್ಯಾಜಿಕ್. ಅಂದ್ರೆ ನೀನು ಪ್ರೇತಗಳೊಂದಿಗೆ, ಭೂತಗಳೊಂದಿಗೆ, ಪಿಶಾಚಗಳೊಂದಿಗೆ ನೀನು ಸಂಪರ್ಕ ಮಾಡ್ಬೇಕು. ನಾನು ಅನೇಕ ಜನರನ್ನ ನನ್ನ ಜೀವನದಲ್ಲಿ ಕಂಡಿದ್ದೇನೆ. ಅಮಾವಾಸ್ಯೆಯ ದಿನ ಸ್ಮಶಾನಕ್ಕೆ ಹೋಗಿ, ಸ್ಮಶಾನದಲ್ಲಿ ಹುದುಗಿದ ಶವವನ್ನ ಮೇಲೆ ಎತ್ತಿ ಅದಕ್ಕೆ ಪೂಜೆ ಮಾಡಿ, ಶವವನ್ನ ಪೂಜಿಸುವ, ಶವವನ್ನ ಸಂಭೋಗಿಸುವ ಜನರು ಕೂಡ ಇರೋದನ್ನ ನಾವು ಎಲ್ಲ ಕಂಡಿದ್ದೇವೆ. ಸೊ ಈತನಿಗೆ ನೀನು ಈ ಬ್ಲ್ಯಾಕ್ ಮ್ಯಾಜಿಕ್ ಪುಸ್ತಕಗಳನ್ನ ಓದ್ಬೇಕು, ಮ್ಯಾಜಿಕ್ಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಓದ್ಬೇಕು ಅಂದಾಗ ಅವನು ಆಗ್ಬೋದು ಅಂತಾನೆ. ಅವಾಗ ಕೆಟ್ಟ ದೇವತೆ, ನೀವು ಬ್ಯಾಡ್ ಏಂಜಲ್ಗೆ ಕೆಟ್ಟ ದೇವತೆ ಅನ್ಬಹುದು, ಮತ್ತು ಒಳ್ಳೆಯ ದೇವತೆ. ಕೆಟ್ಟ ದೇವತೆ ಏನ್ ಹೇಳ್ತದೆ ಅಂತಂದ್ರೆ, ನೀನು ಆ ಪುಸ್ತಕಗಳನ್ನ ಓದು. ಅವನು ಒಂದು ಆ ಮ್ಯಾಜಿಕ್ಗೆ ಸಂಬಂಧಪಟ್ಟಂತ ಈ ಮಂತ್ರ, ತಂತ್ರ, ಯಂತ್ರ ಇದೆಲ್ಲ ಇರ್ತೈತಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಅದೊಂದು ಭೂಗತ ಲೋಕ, ತಾಂತ್ರಿಕ ಲೋಕ. ತಾಂತ್ರಿಕ ಲೋಕದಲ್ಲಿ ಒಳ್ಳೆಯದ್ದು ಇದೆ, ಕೆಟ್ಟದ್ದು ಇದೆ. ತಾಂತ್ರಿಕತೆಯಲ್ಲಿ ಒಳ್ಳೆಯದ್ದು ಇದೆ ಮತ್ತು ಕೆಟ್ಟದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ನಿಂದ ನೀವು ಸಾಮಾಜಿಕ ಸೇವೆಯನ್ನು ಮಾಡಬಹುದು. ಅದನ್ನ ದುರುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ದೊಡ್ಡ ಮಟ್ಟದ ರಾಜಕತೆಯನ್ನ ಸೃಷ್ಟಿ ಮಾಡಬಹುದು. ಆದ್ರೆ ಒಂದು ದೊಡ್ಡ ಶಕ್ತಿ, ನಿಮ್ಮ ಅಧಿಕಾರ ಅಥವಾ ಶಕ್ತಿ ಕೈಗೆ ಬಂದಾಗ ಅದನ್ನ ಸದುಪಯೋಗಪಡಿಸಿಕೊಂಡು ಸಮಾಜವನ್ನ, ನಾಡು ನುಡಿಯನ್ನ ನಾವು ಕಟ್ಟಿ ಬೆಳೆಸಬಹುದು. ಅದನ್ನ ದುರುಪಯೋಗ ಮಾಡಿಕೊಂಡು ನಾನು ಆಗಲೇ ಹೇಳಿದ ಹಾಗೆ ದೊಡ್ಡ ಮಟ್ಟದ ರಾಜಕತೆಯನ್ನ ಸೃಷ್ಟಿಸಿ ಜನರಿಗೆ ತೊಂದರೆ ಕೊಟ್ಟು ನಾವು ಕೂಡ ಕೆಟ್ಟ ರೀತಿಯಲ್ಲಿ ಸತ್ತು ಹೋಗುವ ಒಂದು ಸಂಭವವು ಇರ್ತದೆ. ಆಗ ಗುಡ್ ಏಂಜಲ್ ಫಾಸ್ಟಸ್ಗೆ ಹೇಳ್ತಾರೆ, ಫಾಸ್ಟಸ್, ಲೇ ದ ಡ್ಯಾಮ್ಡ್ ಬುಕ್ ಅಸೈಡ್ ಅಂಡ್ ಗೇಜ್ ನಾಟ್ ಆನ್ ಇಟ್ ಲೆಸ್ಟ್ ಇಟ್ ಟೆಂಪ್ಟ್ ದ ಸೋಲ್. ಇವು ನೆನಪಿಟ್ಟಂತ ಡೈಲಾಗ್ಸ್ ಗಳನ್ನ ನಾನು ಆಗ್ಲೇ ನನ್ನ ನೋಟ್ ಪ್ಯಾಡ್ ನಲ್ಲಿ ಬರೆದಿಟ್ಕೊಂಡೆ. ಗುಡ್ ಏಂಜಲ್, ಒಳ್ಳೆಯ ದೇವತೆ, ನೋಡು ಆ ಪುಸ್ತಕಗಳನ್ನ ಬದಿಗಿಡು. ಆ ತಂತ್ರಕ್ಕೆ ಸಂಬಂಧಿಸಿದಂತ, ಮ್ಯಾಜಿಕ್ಗೆ ಸಂಬಂಧಿಸಿದಂತ ಪುಸ್ತಕಗಳನ್ನ ನೀನು ಬದಿಗಿಡು, ಅವುಗಳನ್ನ ನೋಡ್ಬೇಡ. ಗೇಜ್ ನಾಟ್ ಆನ್ ಇಟ್. ಆ ಕಡೆ ತಿರುಗಿ ನೋಡ್ಬೇಡ. ಆ ಕಡೆ ತಿರುಗಿ ನೋಡಿದ್ದಿ ಆದರೆ, ಆ ಪುಸ್ತಕಗಳನ್ನು ನೀನು ಓದಿದ್ದಿ ಆದರೆ, ಆ ಪುಸ್ತಕಗಳು ನಿನ್ನ ಆತ್ಮವನ್ನ ಉದ್ರೇಕಗೊಳಿಸ್ತವೆ. They will tempt thy soul. ನಿನ್ನ ಆತ್ಮವನ್ನ ಉದ್ರೇಕಗೊಳಿಸ್ತವೆ, ನಿನ್ನ ಆತ್ಮವನ್ನ ಕೆರಳಿಸ್ತವೆ. ಆಗ ಏನಾಗ್ತದೆ ಅಂತಂದ್ರೆ, ಅಂಡ್ heap God's heavy wrath upon thy head. ನೀನು ಈ ಪುಸ್ತಕಗಳನ್ನ, ಓದಬಾರದ ಪುಸ್ತಕಗಳನ್ನ, ಈ ತಂತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಓದಿದ್ದಿ ಆದ್ರೆ ದೇವರು ನಿನ್ನ ಮೇಲೆ ಸಿಟ್ಟಾಗ್ತಾನೆ. ದೇವರ ಸಿಟ್ಟು ನಿನ್ನ ತಲೆ ಮೇಲೆ ನಿಲ್ತದೆ. ರೀಡ್ ಸ್ಕ್ರಿಪ್ಚರ್ಸ್. ಧರ್ಮ ಗ್ರಂಥಗಳನ್ನ ಓದು, ನೀತಿಶಾಸ್ತ್ರ ಓದು, ಒಳ್ಳೆಯ ಗ್ರಂಥಗಳನ್ನ ಓದು. ಅದು ಓದೋದು ಅದು ಧರ್ಮ ಬಹಿರ. ನೀನು ದೇವರಿಗೆ ಮಾಡುವ ದ್ರೋಹ, ಮನುಷ್ಯರಿಗೆ ಮಾಡುವ ದ್ರೋಹ ಅಲ್ಲ. ನೀನು ದಯವಿಟ್ಟು ಈ ಪುಸ್ತಕಗಳನ್ನ ಓದಬೇಡ ಅಂತ ಗುಡ್ ಏಂಜಲ್ ಹೇಳ್ತದೆ. ನೋಡಿ, ಬಹಳ ಇದು ಗುಡ್ ಏಂಜಲ್ ಆಡುವ ಮಾತು. ಇದು ಈ ಒಂದು ಡೈಲಾಗ್ ಅನ್ನ ಇಟ್ಕೊಂಡು ನೀವು 1 ಗಂಟೆ ಮಾತನಾಡಬಹುದು. ಈ ಗುಡ್ ಏಂಜಲ್, ಬ್ಯಾಡ್ ಏಂಜಲ್ ನಾಟಕದಲ್ಲಿ ಪಾತ್ರಗಳಾಗಿ ಬರ್ತವೆ. ಆದ್ರೆ ಈ ಎಲ್ಲಾ ಏಂಜಲ್ಸ್ ಗಳು ಫಾಸ್ಟಸ್ ಮನಸ್ಸಿನಲ್ಲೇ ಇರ್ತವೆ, ನಮ್ಮಲ್ಲೂ ಇರ್ತವೆ. ಈಗ ಕೆಟ್ಟ ದೇವತೆ, ಒಳ್ಳೆಯ ದೇವತೆ ನಮ್ಮ ಶರೀರದ ಹೊರಗೆ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಯಾವುದೇ ಒಂದು ಕೆಲಸ ಮಾಡುವಾಗ ವಿವೇಕ ಹೇಳ್ತದೆ, ಇಲ್ಲ ಇದು ಮಾಡಬಾರ್ದು, ನಿನ್ನಿಂದ ನೀನು ಈ ಕೆಲಸವನ್ನ ಮಾಡಬಾರ್ದು ಅಂತ ನಮ್ಮನ್ನ ಎಚ್ಚರಿಸ್ತಾ ಇರ್ತದೆ. ನಾವು ಆ ಎಚ್ಚರಿಕೆಯನ್ನ ಪರಿಗಣಿಸದೆ ತಪ್ಪುಗಳನ್ನ ಮಾಡ್ತಾ ಇರ್ತವೆ. ಯಾವುದೇ ವ್ಯಕ್ತಿ
ತಪ್ಪು ಮಾಡುವಾಗ ಅವನಲ್ಲಿರ್ತಕ್ಕಂತ ಒಳ್ಳೆಯ ದೇವತೆ ಅವನನ್ನ ಎಚ್ಚರಿಸ್ತಾ ಇರ್ತದೆ. ಆದ್ರೆ ನಾವು ಆ ದೇವತೆಯ ಧ್ವನಿಯನ್ನ ಹತ್ತಿಕ್ಕಿ ಉದಾಸೀನ ಮಾಡಿ ಪಾಪಗಳನ್ನ ಮಾಡ್ತೇವೆ, ಅಪರಾಧಗಳನ್ನ ಮಾಡ್ತೇವೆ. ಪಾಪವನ್ನ ಮಾಡಿದ ಮೇಲೆ, ಅಪರಾಧವನ್ನ ಮಾಡಿದ ಮೇಲೆ ಅದರಿಂದ ಬಿಡುಗಡೆ ಇಲ್ವೇ ಇಲ್ಲ. ಹೇಳ್ತಾರೆ, ಇಲ್ಲ ಎಂಥದೇ ಪಾಪ ಮಾಡು, ನೀನು ಅಪರಾಧ ಮಾಡು, ನೀನು ಪಶ್ಚಾತ್ತಾಪ ಪಟ್ಟರೆ ನಿನಗೆ ಮುಕ್ತಿ ಸಿಗ್ತದೆ. ಸಿಗೋದಿಲ್ಲ. ಪಶ್ಚಾತ್ತಾಪ ಪಟ್ಟರೂ ಕೂಡ ಅದರಿಂದ ಬಿಡುಗಡೆ ಇಲ್ಲ, ಮೋಕ್ಷ ಇಲ್ಲ. ಒಂದು ಕೊಲೆಯನ್ನ ನೀನು ಮಾಡಿದ ಮೇಲೆ, ಇಲ್ಲ ನಾನು ಈಗ ಸಂತನಾಗಿದ್ದೇನೆ, ನಾನು ಧಾರ್ಮಿಕ ಗ್ರಂಥಗಳನ್ನ ಓದ್ತಾ ಇದ್ದೇನೆ, ನಾನು ಬದಲಾಗಿದ್ದೇನೆ ಅಂತ ನಾನು ಹೇಳಿದ್ರು ಕೂಡ ಆ ಕೊಲೆಗೆ ತಕ್ಕ ಬೆಲೆಯನ್ನ ತೆತ್ತಲೇಬೇಕಾಗ್ತದೆ. ಅದಕ್ಕೆ ಗುಡ್ ಏಂಜಲ್ ಸ್ಕ್ರಿಪ್ಚರ್ಸ್ ನೀನು ಓದ್ಬೇಕು, ಧರ್ಮಗ್ರಂಥಗಳನ್ನು ಓದ್ಬೇಕು ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಿಂತ್ಕೊಂಡು ಆ ದೇವತೆ ಹೇಳ್ತದೆ. ಇನ್ನು ಎಡಗಡೆ ಬಲಗಡೆ ಗುಡ್ ಏಂಜಲ್, ಎಡಗಡೆ ಬ್ಯಾಡ್ ಏಂಜಲ್. ಬ್ಯಾಡ್ ಏಂಜಲ್ ಹೇಳ್ತದೆ, ಗೋ ಫಾರ್ವರ್ಡ್ ಫಾಸ್ಟಸ್, ಹೋಗು, ಮುಂದಕ್ಕೆ ಹೋಗು. ಒಂದು ಹೇಳ್ತಾರೆ, ಸೆರೆ ಕುಡಿಬಾರ್ದಪ್ಪ, ಸಿಗರೇಟ್ ಸೇರ್ಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಅನೈತಿಕ ಕೆಲಸದಲ್ಲಿ ತೊಡಗಬಾರ್ದು ಅಂತ ಒಂದು ನಮ್ಮ ಅಂತರಂಗದ ಒಂದು ಧ್ವನಿ ಹೇಳಿದ್ರೆ, ಅಂತರಂಗದ ಇನ್ನೊಂದು ಧ್ವನಿ ಹೇಳ್ತದೆ, ಇಲ್ಲ ತಪ್ಪಿಲ್ಲ, ತಗೋ, ಎಲ್ರು ಮಾಡ್ತಾರ, ನೀನು ಮಾಡು. ಹೀಗೆ ಈ ದೇವತೆ ಏನ್ ಹೇಳ್ತದೆ, ಕೆಟ್ಟ ದೇವತೆ ಏನ್ ಹೇಳ್ತದೆ, ಗೋ ಅಹೆಡ್ ಫಾರ್ವರ್ಡ್, ಗೋ ಫಾರ್ವರ್ಡ್ ಫಾಸ್ಟಸ್ ಇನ್ that famous art wherein nature's tragedy is contained. ಅವನೇನ್ ಹೇಳ್ತದೆ, ಗುಡ್ ಏಂಜಲ್ ಏನ್ ಹೇಳ್ತದೆ, ಅದು ಕೆಟ್ಟ ಪುಸ್ತಕ. ಬ್ಯಾಡ್ ಏಂಜಲ್ ಹೇಳ್ತದೆ, ಅದು ಬಹಳ ಪ್ರಸಿದ್ಧವಾದಂತ ಪುಸ್ತಕ. ಈ ಪುಸ್ತಕದಲ್ಲಿ ನಿಸರ್ಗದ ಟ್ರೆಜರಿ, ನಿಸರ್ಗದ ತಿಜೋರಿ ಏನಿದೆಯಲ್ಲ, ಎಲ್ಲ ಸಂಪತ್ತು ಈ ಒಂದು ಪುಸ್ತಕದಲ್ಲಿ ಅಡಕವಾಗಿದೆ. ಹೀಗಾಗಿ ಈ ಪುಸ್ತಕವನ್ನ ನೀನು ಓದ್ಬೇಕು. ಬಿ ದೌ ಆನ್ ಅರ್ತ್ ಆಸ್ ಜೋವ್ ಇನ್ ದ ಸ್ಕೈ. ಈ ಆಕಾಶದಲ್ಲಿ ಜೋವ್ ಇರುವ ಹಾಗೆ, ಇಂದ್ರ ಇದ್ದ ಹಾಗೆ ನೀನು ಭೂಮಿಯ ಮೇಲೆ ಇರಬೇಕು. ಲಾರ್ಡ್ ಅಂಡ್ ಕಮಾಂಡರ್ ಆಫ್ ದೀಸ್ ಎಲಿಮೆಂಟ್ಸ್. ಇಡೀ ನಿಸರ್ಗವನ್ನ, ಪ್ರಕೃತಿಯನ್ನ ನಿಯಂತ್ರಿಸುವ ಶಕ್ತಿ ನಿನ್ನಲ್ಲಿ ಬರ್ತದೆ. ಅದಕ್ಕಾಗಿ ಈ ಗ್ರಂಥವನ್ನ ನೀನು ಓದ್ಬೇಕು. ಆದ್ರೆ ನೀನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಬರ್ಬೇಕಂತಂದ್ರೆ, ಇಡೀ ಪ್ರಕೃತಿಯನ್ನ ನಿನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಇಡೀ ಜಗತ್ತನ್ನೇ ನೀನು ಆಳ್ಬೇಕು ಅಂತಂದ್ರೆ, ನೀನು ಈ ಶಕ್ತಿಯನ್ನ ಪಡೆದುಕೊಳ್ಬೇಕು, ಮ್ಯಾಜಿಕ್ ಪವರ್ ಅನ್ನ ನೀನು ಪಡೆದುಕೊಳ್ಬೇಕು ಅಂತ ಬ್ಯಾಡ್ ಏಂಜಲ್ ಹೇಳ್ತದೆ. ಇದು ನಾಟಕದುದ್ದಕ್ಕೂ ಈ ನಾಟಕದ ಪ್ರಾರಂಭದಲ್ಲಿ ಈ ಚರ್ಚೆ ನಡೀತದೆ. ಈ ಚರ್ಚೆಯನ್ನು ಇಷ್ಟಕ್ಕೆ ಮೊಟಕುಗೊಳಿಸ್ತೇನೆ. ಆಮೇಲೆ ಕೊನೆಯದಾಗಿ ಪಾಸ್ಟರ್ಸ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನಂತಂದ್ರೆ, ನನ್ನ ಆಸೆಯನ್ನ ನಾನು ಪೂರೈಸಿಕೊಳ್ಳಬೇಕು, ನನ್ನ ಮಹತ್ವಾಕಾಂಕ್ಷೆಯನ್ನ ನಾನು ಈಡೇರಿಸಿಕೊಳ್ಳಬೇಕು, ನನ್ನ ಜ್ಞಾನ ದಾಹವನ್ನ ನಾನು ನೀಗಿಸಿಕೊಳ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದ್ಮೇಲೆ ಅವನು ಈ ಸೈಟನ್ನೊಂದಿಗೆ, ಲೂಸಿಫರ್ನೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ತಾನೆ. ಲೂಸಿಫರ್ ಅಂದ್ರೆ ಅವನು ಈ ಪಿಶಾಚಿಗಳ ಮುಖ್ಯಸ್ಥ, ದ ಚೀಫ್ ಎವಿಲ್ ಅನ್ಬೋದು. ದ ಚೀಫ್ ಎವಿಲ್, ಚೀಫ್ ಮಿನಿಸ್ಟರ್ ಅಂತೀವಲ್ಲ ಹಾಗೆ ದ ಚೀಫ್ ಎವಿಲ್. ಲೂಸಿಫರ್ನೊಂದಿಗೆ ಅವನು ನನ್ನ ಧ್ವನಿ ಕೇಳಿಸ್ತದಲ್ಲ ಶಿವರಾಜ್? ಹಾ ಸರ್, ಕೇಳ್ತೇನೆ ಸರ್. ಲೂಸಿಫರ್ನೊಂದಿಗೆ ಅವನು ಒಂದು ಒಪ್ಪಂದವನ್ನ ಮಾಡಿಕೊಡ್ತಾನೆ. ಆ ಒಪ್ಪಂದ ಏನು ಅಂತಂದ್ರೆ, ನಾನು ನಿನಗೆ ನನ್ನ ನೀನು ನನಗೆ ಅನಿಯಂತ್ರಿತವಾದಂತ ಮ್ಯಾಜಿಕ್ ಪವರ್ ಅನ್ನ ಕೊಡ್ಬೇಕು. ಯು ಶುಡ್ ಗಿವ್ ಮೀ ಅನ್ ಅನ್ಕಂಟ್ರೋಲೇಬಲ್ ಮ್ಯಾಜಿಕ್ ಪವರ್ಸ್. 24 ವರ್ಷಗಳ ಕಾಲ ನಾನು ಈ ಅಧಿಕಾರವನ್ನ ಭೋಗಿಸುತ್ತೇನೆ. ಐ ವಿಲ್ ಎಂಜಾಯ್ ದಿಸ್ ಪವರ್, ಅನ್ಲಿಮಿಟೆಡ್ ಪವರ್, ಅಬ್ಸಲ್ಯೂಟ್ ಪವರ್ ಫಾರ್ 24 years. 24 ವರ್ಷಗಳ ಕಾಲ ನಾನು ಈ ಅಪರಿಮಿತವಾದ ಅಧಿಕಾರವನ್ನ ನಾನು ಬಳಸಿಕೊಳ್ತೇನೆ. 24 ವರ್ಷಗಳ ಆದ ದಿನ ಮಧ್ಯರಾತ್ರಿ 12 ಗಂಟೆಗೆ ಬಂದು ನನ್ನ ಆತ್ಮವನ್ನ ನೀನು ತೆಗೆದುಕೊಂಡು ಹೋಗಬಹುದು. ನೀನು ನನಗೆ ಅಧಿಕಾರ ಕೊಡು, ನಾನು ನಿನಗೆ ನನ್ನ ಆತ್ಮವನ್ನ ಸರೆಂಡರ್ ಮಾಡ್ತೇನೆ, ಅದನ್ನ ನಿನಗೆ ಒಪ್ಪಿಸ್ತೇನೆ ಅಂತಾನೆ.
ಲೂಸಿಫರ್ ಇಂಥ ಜನರಿಗಾಗಿಯೇ ಕಾಯ್ತಿರ್ತಾನೆ. ಅವನು ತಿರುಗಾಡ್ತಿರ್ತಾನೆ ಆ ಕಡೆ ಈ ಕಡೆ, ಬಾರಿನಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ ರಾತ್ರಿ ಹೊತ್ತು ತಿರುಗಾಡ್ತಿರ್ತಾನೆ. ಯಾರಾದ್ರೂ ಗಿರಾಕಿ ಹೇಳೋದು ನನಗೆ ಸಿಗ್ಬೋದೇನೋ ಅಂತ. ಇಂಥ ಒಬ್ಬ ವಿದ್ವಾಂಸ, ಒಬ್ಬ ಜ್ಞಾನಿ ನಮ್ಮ ಹತ್ರ ಬರ್ತಾನೆ ಅಂತಂದ್ರೆ ಲೂಸಿಫರ್ ಯಾಕೆ ಸುಮ್ಮನೆ ಬಿಟ್ಟಾನ ಆಗ್ಬಹುದು ಅಂತಾನೆ. ನನಗೆ ನಾನು ಶಕ್ತಿಯನ್ನು ಕೊಡ್ತೇನೆ, ಅದ್ಭುತವಾದ ಶಕ್ತಿಯನ್ನು ಕೊಡ್ತೇನೆ, ನೀನು ನನಗೆ ನಿನ್ನ ಆತ್ಮವನ್ನು ಕೊಡಬೇಕು. ಇಬ್ಬರ ಮಧ್ಯೆ ಒಂದು ಬಾಂಡ್ ಅಂತೇವಲ್ಲ, ಇವತ್ತು ಯಾವ್ದು ಬಾಂಡ್ ಅಂತೀವಲ್ಲ, ಅಂತ ಒಂದು ಬಾಂಡ್ ತಯಾರಾಗ್ತದೆ. ಒಂದು ನೋಟ್ರಿ, ಇಬ್ರು ಸಿಗ್ತಾರೆ, ರಕ್ತದಿಂದ ಸಹಿ ಮಾಡ್ತಾನೆ ಅವನು. ಯಾಕಂದ್ರೆ ಇದು ಸೈತಾನನೊಂದಿಗೆ, ಪಿಶಾಚಿಯೊಂದಿಗೆ ಆದಂತ ಒಂದು ಒಪ್ಪಂದ. ದೇವತೆಯೊಂದಿಗೆ ಆದಂತ ಒಪ್ಪಂದ ಅಲ್ಲ, ಪಿಶಾಚಿಯೊಂದಿಗೆ ಆದಂತ ಒಂದು ಒಪ್ಪಂದ. ಅವನು ಸಹಿ ಮಾಡ್ತಾನೆ, ಅವನಿಗೆ ಅಧಿಕಾರ ಹಸ್ತಾಂತರ ಆಗ್ತದೆ. ಆಗ ಅವನು ಮನಸ್ಸಿಗೆ ಬಂದ ಹಾಗೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಯಾವಾಗ ಒಬ್ಬ ವ್ಯಕ್ತಿಗೆ ಒಂದು ಅಬ್ಸಲ್ಯೂಟ್ವಾದಂತ ಪವರ್ಸ್ ಇರ್ತದೆಯೋ, ಅಪರಿಮಿತವಾದಂತ ಅಧಿಕಾರ ಸಿಕ್ಕಾಗ ಅವನು ಕಡ್ಡಾಯವಾಗಿ ಅದನ್ನ ದುರುಪಯೋಗ ಪಡಿಸಿಕೊಳ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುರುಪಯೋಗ ಪಡಿಸಿಕೊಳ್ಳುವ, ಮಿಸ್ಯೂಸ್ ಮಾಡಿಕೊಳ್ಳುವ ಸಾಧ್ಯತೆ, ಸಂಭಾವ್ಯತೆ ಇದ್ದೇ ಇರ್ತದೆ. ಒಪ್ಪಂದಾಗೂ ಬಿಡ್ತು, ಅವನಿಗೆ ಅಧಿಕಾರ ಬಂದ್ಬಿಡ್ತು. ಅವಾಗ ಲೂಸಿಫರ್ ಅವನ್ ಮುಂದೆ ಬರ್ತಾನೆ. ಅವನಿಗೆ ಗೊತ್ತಿಲ್ಲ ಪಿಶಾಚಿಗಳು ಹೇಗಿರ್ತವೆ ಅಂದ್ರೆ, ಪಿಶಾಚಿಗಳು, ಭೂತಗಳು, ಯಾವತ್ತು ನಾವು ಡೆವಿಲ್ ಅಂತೀವಲ್ಲ, ಎವಿಲ್ ಹೇಗಿರ್ತವೆ ಅನ್ನೋದರ ಅಂದಾಜು ಅವನಿಗೆ ಇರೋದಿಲ್ಲ. ಅವು ಬಹಳ ಭಯಾನಕವಾಗಿ, ಭೀಕರವಾಗಿ, ವಿಕರಾಳವಾಗಿ ಇರ್ತವೆ. ಆ ಲೂಸಿಫರ್ ಅವನ ಮುಂದೆ ನಿಂತಾಗ ಭಯ ಆಗ್ಬಿಡ್ತದೆ. ಯಾರಿಗೆ? ಡಾಕ್ಟರ್ ಪಾಸ್ಟರ್ಸ್ಗೆ. ಅವಾಗ ಹೇಳ್ತಾನೆ ಅವನು, ಇಲ್ಲ, ಈ ರೂಪವನ್ನ ನನಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೋಗು, ನಿನ್ನ ರೂಪವನ್ನ ಬದಲಾಯಿಸಿಕೊಂಡು ಬಾ ಅಂತ ಹೇಳ್ತಾನೆ. ಐ ಚಾರ್ಜ್ ದಿ ಟು ರಿಟರ್ನ್ ಅಂಡ್ ಚೇಂಜ್ ದೈ ಶೇಪ್. ಈ ನಿನ್ನ ರೂಪ ಇದು ಭಯಾನಕವಾದ, ಭೀಕರವಾದಂತ ರೂಪ ಇದೆ, ನೀನು ಅದನ್ನ ಬದಲು ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. Thou art too great to attend on me. ಈ ರೂಪದಲ್ಲಿ, ಈ ವೇಷದಲ್ಲಿ, ಇಂತಹ ಭೀಕರವಾದ, ಭಯಾನಕವಾದ ವೇಷದಲ್ಲಿ, ರೂಪದಲ್ಲಿ ನೀನು ನನಗೆ ಸೇವೆಯನ್ನ ಮಾಡಲಾರೆ. ಗೋ ಅಂಡ್ ರಿಟರ್ನ್ ಅಂತ ಹೇಳ್ತಾನೆ. ಒಬ್ಬ ಸುಂದರ ವ್ಯಕ್ತಿಯಾಗಿ, ಫ್ರಾನ್ಸಿಸ್ಕಿಯನ್ ಫ್ರಾಯರ್ ತರ ಒಂದು ಸುಂದರ ವ್ಯಕ್ತಿತ್ವವನ್ನು ಪಡ್ಕೊಂಡು ಬಾ ಅಂತ ಹೇಳಿ ಅವನು ಕಳಿಸ್ಕೊಡ್ತಾನೆ. ಆಮೇಲೆ ಇನ್ನೊಂದು ಪಿಶಾಚಿ ಅವನ ಮುಂದೆ ಬರ್ತದೆ. ಆ ಪಿಶಾಚಿಯ ಹೆಸರು ಮೆಫೋಸ್ಟೋಫಿಲ್ಸ್ ಅಂತ. ಮೆಫೋಸ್ಟೋಫಿಲ್ಸ್ ಆ ಕ್ಷುದ್ರ ಪಿಶಾಚಿಯ ಹೆಸರು. ಆ ಪಿಶಾಚಿಗೆ ಪಾಸ್ಟರ್ಸ್ ಹೇಳ್ತಾನೆ, ಐ ಚಾರ್ಜ್ ದಿ ವೇಟ್ ಅಪಾನ್ ಮೀ ವೈಲ್ಸ್ಟ್ ಐ ಲಿವ್. ನಾನು ಜೀವದಿಂದ ಇರುವವರೆಗೆ ನೀನು ನನ್ನ ಸಹಾಯ ಮಾಡು, ನನ್ನ ಸಹಾಯಕರಾಗಿ ಕೆಲಸ ಮಾಡು ಅಂತ ಆ ಪಿಶಾಚಿಗೆ ಹೇಳ್ತಾನೆ. ಆಮೇಲೆ ಏನ್ ಹೇಳ್ತಾನೆ ನೋಡಿ, ಟು ಡೂ ವಾಟ್ ಎವರ್ ಫಾಸ್ಟರ್ಸ್ ಶಾಲ್ ಕಮಾಂಡ್. ನೀನು ನನ್ನ ಸಹಾಯಕ, ನಾನು ಏನು ಹೇಳ್ತೇನೆಯೋ ಆ ಕೆಲಸ ನೀನು ಮಾಡ್ಬೇಕು. ಯಾಕಂದ್ರೆ ನಾನು ಈ ಜಗತ್ತಿನ ಸಾಮ್ರಾಟ. ನಾನು ಕೇವಲ ಒಂದು ದೇಶದ ಒಂದು ಭಾಷೆದ ಸಾಮ್ರಾಟನಲ್ಲ. ಇಡೀ ಜಗತ್ತು ನನಗೆ ಸೇರಿತು, ಇಡೀ ವಿಶ್ವ ನನಗೆ ಸೇರಿತು. ನನಗೆ ಬೇಕಾದದ್ದನ್ನ ನೀನು ತಂದುಕೊಡ್ಬೇಕು. ನನ್ನ ನಾಲಿಗೆ ಮೇಲೆ ಹೊರಡುವ ಪ್ರತಿಯೊಂದು ಮಾತನ್ನ ನೀನು ಶಿರಸಾವಹಿಸಿ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ ಅವನು. ಟು ಡೂ ವಾಟ್ ಎವರ್ ಫಾಸ್ಟರ್ಸ್ ಶಾಲ್ ಕಮಾಂಡ್, ಬೀಟ್ ಟು ಮೇಕ್ ದಿ ಮೂನ್ ಡ್ರಾಪ್ ಫ್ರಮ್ ಹರ್ ಸ್ಪಿಯರ್. ನಾನು ಹೇಳ್ತೇನೆ, ಆಕಾಶದಲ್ಲಿ ನೋಡು, ಆ ಚಂದ್ರ ಕಾಣ್ತಾ ಇದ್ದೇನಲ್ಲ, ಆ ಚಂದ್ರನನ್ನ ಆಕಾಶದಿಂದ ಕಿತ್ತು ನನ್ನ ಮುಂದೆ ತಂದಿಡು ಅಂದ್ರೆ ನೀನು ತಕ್ಷಣ ತಂದಿಡಬೇಕು. ನೋಡಿ ಅವನಿಗೆ ಆ ಅಧಿಕಾರ ಹೇಗೆ ಅವನಿಂದ ಮಾತನಾಡಿಸ್ಲಿಕ್ಕೆ ಶುರು ಮಾಡ್ತದೆ ಅನ್ನೋದು. ಆಮೇಲೆ ಹೇಳ್ತಾನೆ, ಆರ್ ದ ಓಷಿಯನ್ ಟು ಓವರ್ವೆಲ್ಮ್ ದ ವರ್ಲ್ಡ್. ನಾನು ಹೇಳ್ತೇನೆ, ಈಗ ಸುನಾಮಿ ಎದ್ದು ಬಿಡಬೇಕು. ಸಮುದ್ರದಲ್ಲಿ ದೊಡ್ಡದ ಮಟ್ಟದ, ಹಿಮಾಲಯದ ಎತ್ತರದ ಸುನಾಮಿಗಳು ನಾನು ಹೇಳ್ಬೇಕು ಅಂತ ಆದೇಶ ಮಾಡಿದ್ರೆ, ನೀನು ಅದನ್ನ ಅಲ್ಲಿ ಸಮುದ್ರದಲ್ಲಿ ಸುನಾಮಿಗಳು ಏಳುವ ಹಾಗೆ ಮಾಡಬೇಕು. ಜಗತ್ತು ಕೊಚ್ಚಿಕೊಂಡು ಹೋಗ್ಬೇಕು. ನೋಡಿ, ಕೊನೆಗೆ ಒಬ್ಬ ಈ ಅಪರಿಮಿತ ಅಧಿಕಾರ ಬಂದಾಗ ಮನುಷ್ಯನ ಮನಸ್ಸು ಹೇಗೆ ವಿಚಾರ ಮಾಡ್ತದೆ. ಜಗತ್ತನ್ನ ಉಳಿಸ್ಬೇಕು ಅಂತಲ್ಲ, ಜಗತ್ತನ್ನ ಉಳಿಸ್ಬೇಕು, ಎಲ್ಲರೂ ಸುಖದಿಂದ ಇರುವ ಹಾಗೆ ಮಾಡ್ಬೇಕು ಅನ್ನೋದು ಅವನ ಉದ್ದೇಶ ಅಲ್ಲ. ಜಗತ್ತು ಪ್ರಳಯ ಆಗ್ಬೇಕು, ನೀನ್ ಆ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಅವನು ಫಾಸ್ಟಸ್ ಇನ್ನೊಂದು ಮಾತು,
Had I as many souls as there be stars, I would give them all for Mephistopheles. ಈ ಮೆಫಿಸ್ಟೋಫಿಲ್ಸ್ ಅಂತಕ್ಕಂಥ ಕ್ಷುದ್ರ ಪಿಶಾಚಿ ಅವನಿಗೆ ಬಹಳ ಇಷ್ಟ ಆಗ್ತದೆ. ಅಧಿಕಾರದಲ್ಲಿರುವವರು ಒಂದು ನಿಮಿಷ ಡೈಗ್ರೆಷನ್ ತಗೊಂಡು ನಾನು ಒಂದು ಮಾತನ್ನು ಹೇಳ್ತೇನೆ. ನಾನು ಕೂಡ ಅಧಿಕಾರದ ರುಚಿ ಕಂಡವನು ಅಂತ ಅನ್ನೋದಿಲ್ಲ. ನನಗೆ ಅಧಿಕಾರದ ರುಚಿ ಇಲ್ಲ. ಆದ್ರೆ ಈ ಅಧಿಕಾರದ ದೇವ್ರು ಕ್ಷಮಿಸ್ಬೇಕು. ಇರ್ಲಿ, ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ಅಧಿಕಾರದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಹತ್ರ ಇಂಥ ಒಂದು ಪಿಶಾಚಿ ಇರೋ ಸಾಧ್ಯತೆ ಇರ್ತದೆ. ಯಾವುದು? ಮೆಫಿಸ್ಟೋಫಿಲ್ಸ್ ಅಂತಕ್ಕಂಥ ಒಂದು ಪಿಶಾಚಿ. ಈ ಪಿಶಾಚಿ, ಈ ಭೂತ ಒಳ್ಳೆ ಕೆಲಸವನ್ನು ಮಾಡೋದಿಲ್ಲ, ಕೆಟ್ಟ ಕೆಲಸವನ್ನು ಮಾಡ್ತದೆ. ಹೀಗಾಗಿ ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತದೆ. ಅಧಿಕಾರದಲ್ಲಿರುವವರು ಕೆಟ್ಟ ಕೆಲಸ ಮಾಡುವ ಹಾಗೆ ನೋಡ್ಕೊಳ್ತದೆ. ಮುಂದೆ ಆ ಕಾರಣಕ್ಕಾಗಿ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ, ಜೈಲಿಗೆ ಹೋಗ್ತಾರೆ. ಇದೆಲ್ಲ ಇದ್ದಿದೆ. ಹೀಗಾಗಿ ಅಧಿಕಾರದಲ್ಲಿರುವವರು ಇಂಥ ವ್ಯಕ್ತಿಗಳ ಬಗೆಗೆ ಎಚ್ಚರ ಇರಬೇಕು. ನೀವು ಅಧಿಕಾರದ ಕುರ್ಚಿಗೆ ಮೇಲೆ ಬಂದು ಕುಳಿತ ತಕ್ಷಣ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಹೀಗೆ ಇರ್ತಾರೆ ಅಂತಕ್ಕಂಥ ಸರಳ ತೀರ್ಮಾನಕ್ಕೆ ಬರೋದು ಬೇಡ. ಒಬ್ಬಿಬ್ರು ಇಂಥವ್ರು ಇದ್ದೇ ಇರ್ತಾರೆ. ಅದಕ್ಕೆ ಅವನಿಗೆ ಇಷ್ಟ. ಪಾಸ್ಟರ್ಸನಿಗೆ ಯಾರು ಇಷ್ಟ ಅಂತಂದ್ರೆ ಒಳ್ಳೆಯ ದೇವತೆ ಅಲ್ಲ, ಮೆಫಿಸ್ಟೋಫಿಲ್ಸ್. ಆ ಮೆಫಿಸ್ಟೋಫಿಲ್ಸ್ ಹೇಳ್ತಾನೆ, ಆಕಾಶದಲ್ಲಿ ಕಾಣ್ತಕ್ಕಂಥ ಸಾವಿರಾರು ನಕ್ಷತ್ರಗಳಿವೆ ಅಲ್ಲ, ಆಕಾಶದಲ್ಲಿ ಇರುವ ಸಾವಿರಾರು ನಕ್ಷತ್ರಗಳಿವೆ ಅಲ್ಲ, ಹಾಗೆ ನನ್ನಲ್ಲಿ ಅಷ್ಟು ಸಂಖ್ಯೆಯ ಆತ್ಮಗಳು, ಹೃದಯಗಳು ಇದ್ರೆ ಅದನ್ನೆಲ್ಲ ನಿನಗೆ ಕೊಟ್ಬಿಟ್ಟಿರ್ತಿದ್ದೆ ಅಂತ ಹೇಳ್ತಾನೆ. ಬೈ ಹಿಮ್ ಐ ವಿಲ್ ಬಿ ಗ್ರೇಟ್ ಎಂಪರರ್ ಆಫ್ ದ ವರ್ಲ್ಡ್. ಯಾಕೆ ಅಂತಂದ್ರೆ, ನಾನು ನಿನ್ನ ಪಾಲನೆ ಮಾಡ್ತಾ ಇದ್ದೆ, ಪೋಷಣೆ ಮಾಡ್ತಾ ಇದ್ದೆ, ನನ್ನಲ್ಲಿರ್ತಕ್ಕಂಥ ಅಪರಿಮಿತ ಶಕ್ತಿಯನ್ನ ನಿನಗೆ ನೀಡ್ತಾ ಇದ್ದೆ. ಆದ್ರೆ ಆ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಯಾಕೆ ನಿನಗೆ ಕೊಡ್ತೀನಿ ಅಂತಂದ್ರೆ, ನಿನ್ನ ಮೂಲಕ ನಾನು ಈ ಜಗತ್ತಿನ ಸಾಮ್ರಾಟ ಆಗ್ಬೇಕಾಗಿದೆ, ಈ ವಿಶ್ವದ ಸಾಮ್ರಾಟನಾಗಬೇಕಾಗಿದೆ ನಿನ್ನ ಮೂಲಕ. ಅಂಡ್ ಮೇಕ್ ಎ ಬ್ರಿಡ್ಜ್ ಥ್ರೂ ದ ಮೂವಿಂಗ್ ಏರ್. ಈಗ ಒಂದು ಕಮಾಂಡರ್ ಹೇಳ್ತಾನೆ, ಅವನು ಏನಂದ್ರ, ಈ ಚಲಿಸುವ ಹವೆಯಲ್ಲಿ ನೀನು ಒಂದು ಸೇತುವೆಯನ್ನ ನಿರ್ಮಾಣ ಮಾಡು. ನಮ್ಮಲ್ಲಿ ರಾಮಾಯಣದಲ್ಲಿ ರಾವಣನೊಂದಿಗೆ ಯುದ್ಧ ಮಾಡುವಾಗ ರಾಮ ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ. ರಾಮ ಸೇತು ಇದೆಯಲ್ಲ, ನೀರಿನ ಮೇಲೆ ಅವನು ಸೇತುವೆಯನ್ನ ಕಟ್ಟಿದ, ಕೆಟ್ಟ ಮನುಷ್ಯನನ್ನ ನಿರ್ನಾಮ ಮಾಡ್ಲಿಕ್ಕೆ. ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಅವನು ಆಕಾಶದಲ್ಲಿ ನೀನು ಒಂದು ಸೇತುವೆಯನ್ನ ಕಟ್ಟು. ಅಂದ್ರೆ ಈ ಖಂಡದಿಂದ ಆ ಖಂಡಕ್ಕೆ ಹೋಗ್ಬೇಕು ನಾನು. ಅವಾಗ ವಿಮಾನಗಳು ಇರಲಿಲ್ಲ. ಹೇಗೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೋಗ್ಬೇಕು, ಒಂದ್ ಕಂಟಿನೆಂಟ್ ಇಂದ ಇನ್ನೊಂದು ಕಂಟಿನೆಂಟ್ಗೆ ಹೋಗ್ಬೇಕು. ಅದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೇತುವೆಯನ್ನ ಕಟ್ಟು. ಅಂಡ್ ಮೇಕ್ ಎ ಬ್ರಿಡ್ಜ್ ಥ್ರೂ ದಿ ಮೂವಿಂಗ್ ಏರ್ ಟು ಪಾಸ್ ದಿ ಓಷಿಯನ್ ವಿತ್ ಎ ಬೆಂಡ್ ಆಫ್ ಮೆನ್. ನಾನು ನನ್ನ ಸಂಗಾತಿಗಳನ್ನ ಕರೆದುಕೊಂಡು ಸಮುದ್ರವನ್ನ ದಾಟಿ ನಾನು ಹೋಗ್ತೇನೆ. ಐ ಶಾಲ್ ಜಾಯಿನ್ ದ ಹಿಲ್ಸ್ ದಟ್ ಬೈಂಡ್ ದಿ ಆಫ್ರಿಕಾ ಶೋರ್ಸ್. ಬೆಟ್ಟಗಳು, ಆ ಕಡೆ ಈ ಕಡೆ ಇರ್ತಕ್ಕಂಥ ಬೆಟ್ಟಗಳನ್ನ ನಾನು ಒಟ್ಟುಗೂಡಿಸುತ್ತೇನೆ. ಅಂದ್ರೆ ಜಿಯೋಗ್ರಫಿನೇ ನಾನು ಬದಲಾವಣೆ ಮಾಡಿಬಿಡ್ತೇನೆ ಅಂತ ನಾವು. ವಿಶ್ವದ ನಕ್ಷೆಯನ್ನ ನಾನು ಬದಲು ಮಾಡಿಬಿಡ್ತೇನೆ. ಎಲ್ಲಾ ಸಮುದ್ರಗಳನ್ನ ಒಂದ್ ಕಡೆ ತಂದು ಹಾಕ್ತೇನೆ, ಎಲ್ಲಾ ಬೆಟ್ಟ ಗುಡ್ಡಗಳನ್ನ ಒಂದ್ ಕಡೆ ತಂದು ಹಾಕ್ತೇನೆ, ಆ ಕಡೆಯಿಂದ ಈ ಕಡೆ ಸೇತುವೆಯನ್ನು ಕಟ್ತೇನೆ. ಆಮೇಲೆ ಇದೆಲ್ಲ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಇದಾದ ಮೇಲೆ ಅವನಿಗೆ ಅಧಿಕಾರ ಬರ್ತದೆ. 24 ವರ್ಷ ಅವನು ಮೈ ಮರೆತು ಬಿಡ್ತಾನೆ. ಪಾಸ್ಟರ್ಸ್ ಮೈ ಮರೆತು ಬಿಡ್ತಾನೆ. ಮಾಡುವ ಕೆಲಸ ಮಾಡ್ತಾನೆ, ಮಾಡಬಾರ್ದ ಕೆಲಸ ಮಾಡ್ತಾನೆ. ಸಾಮಾನ್ಯ ಜನರಿಗೆ, ಮುಗ್ಧರಿಗೆ, ಅಮಾಯಕರಿಗೆ ಕಿರಿಕಿರಿಯನ್ನು ಕೊಡ್ತಾನೆ, ಕೊಂದು ಹಾಕ್ತಾನೆ, ಹಿಂಸೆಯನ್ನ ಮಾಡ್ತಾನೆ. ಬಹಳ ಕ್ರೂರವಾಗಿ ಅವನು 24 ವರ್ಷ ಆಡಳಿತವನ್ನ ಮಾಡ್ತಾನೆ. ಒಂದು ಸಲ ಅವನಿಗೆ ಅನಿಸ್ತದೆ, ಅವನು ತನ್ನ ಮೆಫಿಸ್ಟೋಫಿಲ್ಸ್ ಹೇಳ್ತಾನೆ, ನಾನು ಇತಿಹಾಸದಲ್ಲಿ ಓದಿದ್ದೇನೆ, ಹೆಲನ್ ಅಂತ ಒಬ್ಬ ಅದ್ಭುತ ಸುಂದರಿ ಇದ್ದಳು, ಒಬ್ಬ ಸುಂದರಿ ಆಗಿ ಹೋದಳು ಅನ್ನುವುದನ್ನ ನಾನು ಓದಿದ್ದೇನೆ, ಕೇಳಿದ್ದೇನೆ. ಅವಳು ನನ್ನ ಮುಂದೆ ಈಗ ತಕ್ಷಣ ಅವಳು ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬೇಕು. ಲೆಟ್ ದಿ ಹೆಲನ್ ಟ್ರಾಯ್ ಅಪಿಯರ್ ಬಿಫೋರ್ ಮೀ ಅಂತ. ಟ್ರಾಯ್ ನಗರದ ಹೆಲನ್ ತನ್ನ ನಿಜವಾದ ರೂಪದಲ್ಲಿ ಅಂದ್ರ
ಆಕೆ ಆ ಯುದ್ಧ ಟ್ರಾಯ್ ಕದನ ಪ್ರಾರಂಭ ಆಗುವ ಮುಂಚೆ ಎಷ್ಟು ಹೇಗೆ ರೂಪವತಿಯಾಗಿದ್ದಳೋ ಆ ಅಂತ ಆ ರೂಪದಲ್ಲಿ ಅವಳು ಪ್ರಕಟ ಆಗ್ಬೇಕು ಅಂತ ಹೇಳ್ತಾನೆ ಅವನು. ಅವಳು ಬಂದು ಹೆಲನ್ ಡಾಕ್ಟರ್ ಫಾಸ್ಟಸ್ ಮುಂದೆ ಹೆಲನ್ ಬಂದು ನಿಲ್ತಾಳೆ. ಅವನು ನೋಡ್ತಾನೆ. ನೋಡಿದಾಗ ಅದ್ಭುತವಾದಂತ ಕಾವ್ಯ ಅವನ ನಾಲಿಗೆಯಿಂದ ಬರ್ತದೆ. ಈ ನಾಟಕದ ಅದ್ಭುತವಾದ ಸಾಲು. ಅವನು ಹೇಳ್ತಾನೆ, ವಾಸ್ ದಿಸ್ ದ ಫೇಸ್ ದಟ್ ಲಾಂಚ್ಡ್ 1,000 ships and burnt the topless tower of Ilium. Dear Helen, make me immortal with thy kiss ಅಂತಾನೆ. ಈ ಡೈಲಾಗ್ ಅನ್ನು ಒಂದ್ಸಲ ಓದಿದ್ರೆ ಸಾಕು, ನೀವು ಎಂದೂ ಅದನ್ನ ಬರಲಿಕ್ಕೆ ಸಾಧ್ಯ ಇಲ್ಲ. ವಾಸ್ ದಿಸ್ ದ ಫೇಸ್ ದಟ್ ಲಾಂಚ್ಡ್ 1,000 ships and burnt the topless tower of Ilium. ಈಲಿಯಂ ನಗರದ ಟಾಪ್ ಪಿಲ್ಲರ್ದ ಟವರ್ ಅನ್ನ ಸುಟ್ಟು ಹಾಕಿದ ಮುಖ ಇದೆನಾ ಅಂತ ನಾವು ಮರಣ ಬಿಡ್ತಾನೆ. ಎಂತ ರೂಪ, ಎಂತ ಅದ್ಭುತವಾದಂತಹ ರೂಪವತಿ, ನೀವು ಏನು ಸೌಂದರ್ಯ ಇದು. ಇಂಥ ರೂಪವತಿಗಾಗಿ ಒಂದು ದೇಶ ಹಾಳಾದದ್ದು ಸಾಮಾನ್ಯ ಮಾತು ಅಂತ. ಫಾರ್ ದಿಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಫೇಸ್ ವೈ ನಾಟ್ ಒನ್ ವರ್ಡ್ ಲೆಟ್ 100 ವರ್ಡ್ ಬಿ ಡಿಸ್ಟ್ರಾಯ್ಡ್. ಇದೇನು ಅನ್ನೋದಿಲ್ಲ ಅವನು, ನಾನು ಹೇಳ್ತಾ ಇದ್ದೇನೆ. ಅಂತ ಒಂದು ಉದ್ಗಾರವನ್ನು ತೆಗಿತಾನೆ. ಈ ಆಂಟನಿ ಅಂಡ್ ಕ್ಲಿಯೋಪಾಟ್ರಾ ನಾಟಕದಲ್ಲಿ, ಶೇಕ್ಸ್ಪಿಯರ್ನ ಆಂಟನಿ ಅಂಡ್ ಕ್ಲಿಯೋಪಾಟ್ರಾ ನಾಟಕದಲ್ಲಿ ಒಂದು ಮಾತು ಬರ್ತದೆ. ಅದರಲ್ಲಿ ಒಂದು ಆಲ್ ಫಾರ್ ಲವ್ ಯಾವುದೋ ಒಂದು ನಾಟಕದಲ್ಲಿ 3 ನಾಟಕಗಳಿವೆ. ಆಂಟನಿ ಮತ್ತು ಕ್ಲಿಯೋಪಾಟ್ರಾ ಬಗ್ಗೆ ಮೂರು ಜನ ತುಂಬಾ ಮಹತ್ವದ ಬ್ರಿಟಿಷ್ ನಾಟಕಕಾರರು ನಾಟಕಗಳನ್ನು ಬರೆದಿದ್ದಾರೆ. ಆಂಟನಿ ಅಂಡ್ ಶಾ ಬರೆದಿದ್ದಾನೆ. ಆಮೇಲೆ ಆಲ್ ಫಾರ್ ಲವ್ ಅನ್ನೋದು ಜಾನ್ ಡ್ರೈಡನ್ ಬರೆದಿದ್ದಾನೆ. ಅಲ್ಲಿ ಆಂಟನಿ ಹೇಳ್ತಾನೆ, ಅವನು ಆಂಟನಿಗೆ, ಅಲ್ಲಪ್ಪ ನೀನು ಒಬ್ಬ ಕ್ಲಿಯೋಪಾಟ್ರಾ ಸಲುವಾಗಿ ನೀನು ನಿನ್ನ ರಾಜ್ಯವನ್ನ, ನಿನ್ನ ಸಾಮ್ರಾಜ್ಯವನ್ನ ಕಳೆದುಕೊಳ್ತಾ ಇದೆಯಲ್ಲ ಅಂದಾಗ ಅವನು ಹೇಳ್ತಾನೆ, ವೈ ಜಸ್ಟ್ ಒನ್ ಎಂಪೈರ್. ಅವಳ ಸಲುವಾಗಿ ನಾನು 100 ಸಾಮ್ರಾಜ್ಯಗಳನ್ನ ಕಳೆದುಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ ಅಂತ ಅವನು ಆಂಟನಿ ಹೇಳ್ತಾನೆ. ಹಾಗೆ ಡಾಕ್ಟರ್ ಫಾಸ್ಟಸ್ ಇಂಥ ಅದ್ಭುತ ರೂಪವತಿಗಾಗಿ ಇದು ಸಹಜ. ಹಾಗೆ ಕೊನೆಯ ಸಾಲು ನೋಡಿ, ಡಿಯರ್ ಹೆಲನ್ ಮೇಕ್ ಮಿ ಇಮಾರ್ಟಲ್ ವಿತ್ ದೈ ಕಿಸ್. ಒಂದು ಮುತ್ತು ಕೊಡುವುದರ ಮೂಲಕ ನನ್ನನ್ನ ಅಮರವನ್ನಾಗಿಸು ಅಂತ ಹೇಳ್ತಾನೆ. ಹೀಗೆ ಇದು ಒಂದು ಉದಾಹರಣೆ ಅಷ್ಟೇ. ಆದ್ರೆ ಕಾಲ ನಿಲ್ಲೋದಿಲ್ಲ, ಕಾಲ ಓಡ್ತಾನೇ ಇರ್ತದೆ. ಯಾರಿಗಾಗಿಯೂ ಕಾಲ ನಿಲ್ಲೋದಿಲ್ಲ. 5 ವರ್ಷ, 10 ವರ್ಷ, 20 ವರ್ಷ, ಯಾಕಂದ್ರೆ ಲಕ್ಷಾಂತರ ವರ್ಷ ಕಾಲ ಅಂತಂದ್ರೆ ಕಾಲಕ್ಕೆ ಅಂತ್ಯ ಇಲ್ಲ, ಆರಂಭ ಇಲ್ಲ. ಇಟ್ ಹ್ಯಾಸ್ ನೀದರ್ ಬಿಗಿನಿಂಗ್ ನಾರ್ ಎಂಡ್. ಇದು ಅಖಂಡವಾದಂಥದ್ದು. ಕಾಲ ಅನ್ನೋದು ಅಖಂಡವಾದಂಥದ್ದು. ನಾವು ಗಡಿಯಾರ ವೇಳೆ ಮಾಡ್ಕೊಂಡಿದ್ದೇವಲ್ಲ, ನಮ್ಮ ಅನುಕೂಲಕ್ಕಾಗಿ ಈ ವೇಳೆಯನ್ನು ನಾವು ಭಾಗವನ್ನಾಗಿ ಮಾಡಿದ್ದೇವೆ. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸೊ ಈ ಕಾಲ ಎನ್ನುವುದೇನಿದೆಲ್ಲ, ಈ ಕಾಲ ನಿಲ್ಲೋದೇ ಇಲ್ಲ, ಎಂದಿಗೂ ನಿಲ್ಲೋದಿಲ್ಲ, ಯಾರಿಗಾಗೂ ನಿಲ್ಲೋದಿಲ್ಲ. ನಾವು 6 ಗಂಟೆಗೆ ಬಂದು ಸೇರಿದ್ದೇವೆ, 7 ಗಂಟೆ ಆಗ್ತಾ ಬಂದಿದೆ, 1 ಗಂಟೆ ಕಾಲವನ್ನು ನಾವು ಕಳೆದಿದ್ದೇವೆ. 24 ವರ್ಷ ಮುಗಿದು ಹೋಗ್ತು. 24 ವರ್ಷ ಅಂದ್ರ ಕೊನೆಯ ದಿನದ ಸಂಜೆಯಲ್ಲಿ ನಾವಿದ್ದೇವೆ ಈ ನಾಟಕದಲ್ಲಿ. 24 ವರ್ಷ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಆ ಬಾಂಡ್ ಪ್ರಕಾರ, ಒಪ್ಪಂದದ ಪ್ರಕಾರ, ಒಡಂಬಡಿಕೆಯ ಪ್ರಕಾರ ರಾತ್ರಿ 12 ಗಂಟೆಗೆ 24 ವರ್ಷ ಮುಗಿದು ಹೋಗ್ತದೆ. ಇನ್ನ ಈಗಾಗಲೇ ಸಮಯ ರಾತ್ರಿ 9 ಗಂಟೆ ಆಗಿದೆ, 10 ಗಂಟೆ ಆಗಿದೆ, 11 ಗಂಟೆ ಆಗಿದೆ. 1 ಗಂಟೆ ಮಾತ್ರ ಉಳಿದಿದೆ. ಈ 1 ಗಂಟೆ ಅವಧಿಯಲ್ಲಿ ಫಾಸ್ಟಸ್ನ ಮನಸ್ಸಿನಲ್ಲಿ ಹುಡ್ತಕ್ಕಂತ ಭಾವನೆಗಳು, ಹತಾಶ, ನಿರಾಶ, ಅವನ ಪ್ರಾರ್ಥನೆ, ಅವನ ಮಾನಸಿಕ ಕ್ಷೋಭೆ ಅದ್ಭುತ. ಆದ್ರೆ ಅದ್ಭುತ. ಅದ್ರ ಬಗ್ಗೆ 10-15 ನಿಮಿಷ ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸೊ ಸಂಜೆ ಹೊತ್ತಿನಲ್ಲಿ ಬ್ಯಾಡ್ ಏಂಜಲ್, ಕೆಟ್ಟ ದೇವತೆ ಬಂದು ಫಾಸ್ಟಸ್ನಿಗೆ ಹೇಳ್ತಾನೆ. ಫಾಸ್ಟಸ್ ಅನ್ಕೋತಾನೆ, ಇಲ್ಲ, ನಾನು ಒಪ್ಪಂದ ಮಾಡ್ಕೊಳ್ಬಾರ್ದಾಗಿತ್ತು, ಪಿಶಾಚಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ಬಾರ್ದಾಗಿತ್ತು. ಇದು ಯಾವಾಗ ನಿನಗೆ ತಿಳುವಳಿಕೆ ಬಂದಿರೋದು? 24 ವರ್ಷಗಳ ಹಿಂದೆ ಬರಬೇಕಾದಂತ ತಿಳುವಳಿಕೆ, ಅರಿವು, ಜ್ಞಾನ ನಿನಗೆ 24 ವರ್ಷಗಳು ಆದಮೇಲೆ ಬಂದಿದೆ. ಬಸವಣ್ಣ ಹೇಳ್ತಾನೆ,
ಹೊತ್ತು ಹೋಗುವ ಮುನ್ನ, ಬೆನ್ನು ಬಾಗುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಇಫ್ ಯು ಪ್ರೇ ಅಟ್ 60, 60 ವರ್ಷ ಇದೆಲ್ಲ ಜೀವನ ಮಾಡಿ ಆಮೇಲೆ ನಾನು ಬಸವಣ್ಣ ಆಗ್ತೇನೆ, ಅಕ್ಕ ಮದುವೆ ಆಗ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ, ಆಗ್ಲಿಕ್ಕಿಲ್ಲ. ಹಾಗೆ ಫಾಸ್ಟಸ್ ಮಾಡಬೇಕಾದ ವಯಸ್ಸಿನಲ್ಲಿ ಮಾಡ್ಲಿಲ್ಲ. ಈಗ ಅವನಿಗೆ ಅನಿಸ್ತಾ ಇದೆ, ನಾನು ಒಪ್ಪಂದ ಮಾಡಿಕೊಳ್ಬಾರ್ದಾಗಿತ್ತು. ಶೇಕ್ಸ್ಪಿಯರ್ ಆಗ್ಲೇ ಹೇಳ್ಬಿಟ್ಟಿದ್ದಾನಲ್ಲ, ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಕನ್ನಡದಲ್ಲಿ ಒಂದು ಅದ್ಭುತವಾದ ಗಾದೆ ಮಾತಿದೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತು ಆಡಿದ್ದಾಗಿದೆ, ಆತ್ಮವನ್ನ ಮಾರಿಕೊಂಡಿದ್ದಾಗಿದೆ. ಈಗ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಕೇಳಿದ್ರೆ ಕೊಡುವರು ಯಾರು? ಇಲ್ಲ, ನಾನು ಏನಾದ್ರೂ ಮಾಡ್ಬೇಕು, ನಾನು ದೇವರ ಮೊರೆ ಹೋಗ್ಬೇಕು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ಬೇಕು. ದೇವರೇ ನನ್ನ ಆತ್ಮವನ್ನ ರಕ್ಷಿಸುವ ಶಕ್ತಿಯನ್ನ ಕೊಡು. ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಸೋಲ್. ನನ್ನ ಆತ್ಮ ನರಕಕ್ಕೆ ಹೋಗ್ತದೆ, ನನ್ನ ಆತ್ಮ ನರಕದಲ್ಲಿ ನಿರಂತರವಾದ ಹಿಂಸೆಯನ್ನು ಅನುಭವಿಸ್ತದೆ. ನನಗೆ ಅದು ಬೇಡ, ಒಂದು ದಾರಿಯನ್ನ ತೋರಿಸು. ಅವನ ತಲೆಯಲ್ಲಿ ವಿಚಾರ ಬಂದಾಗ ಕೆಟ್ಟ ದೇವತೆ ಪ್ರತ್ಯಕ್ಷ ಆಗಿ ಹೇಳ್ತದೆ, ಟೆಟ್ರಫಾಸ್ಟಸ್ ಶಾಲ್ ನಾಟ್ ರಿಪೇಂಟ್. ಫಾಸ್ಟಸ್ ಪಶ್ಚಾತ್ತಾಪ ಪಡುವ ಹಾಗಿಲ್ಲ, ಯಾಕೆಂದ್ರೆ ಅದು ಒಪ್ಪಂದದ ನಿಯಮ. ನಿನ್ನ ನಾಲಿಗೆಯಲ್ಲಿ ದೇವರು ಬರಬಾರದು, ದೇವರು ಅನ್ನುವ ಶಬ್ದ ನಿನ್ನ ನಾಲಿಗೆ ಮೇಲೆ ಬರಬಾರದು. ನಿನ್ನ ನಾಲಿಗೆ ಮೇಲೆ ದೇವರು ಅನ್ನುವ ಶಬ್ದ ಬಂದ್ರೆ ನಾನು ನಿನ್ನ ನಾಲಿಗೆ ಮೇಲೆ ಕುಳಿತುಕೊಂಡು ಆ ಶಬ್ದವನ್ನ ಕಿತ್ತು ಹಾಕುತ್ತೇನೆ. ನಿನ್ನ ಮನಸ್ಸು ಮತ್ತು ನಿನ್ನ ಹೃದಯ ಎರಡರ ಮಧ್ಯೆ ಸೇತುವೆ ಇಲ್ಲ, ಅದು ಕಟ್ಟಾಗಿ ಹೋಗ್ಬಿಟ್ಟಿದೆ. ಮಹಾಪೂರ ಬಂದು ಅದು ಮುರಿದು ಹೋಗಿದೆ, ಒಡೆದು ಹೋಗಿದೆ. ನಿನ್ನ ಮಾತುಗಳು ನಿನ್ನ ಅಂತರಂಗವನ್ನ ತಟ್ಟೋದಿಲ್ಲ, ಯಾಕೆಂದ್ರೆ ನಿನ್ನ ಅಂತರಂಗ ನಿನ್ನ ಬಹಿರಂಗ ಎರಡು ಕರೆಕ್ಟ್ ಆಗಿ ಹೋಗಿದಾವೆ, ಭ್ರಷ್ಟಗೊಂಡಿವೆ. ಬಸವಣ್ಣ ಹೇಳ್ತಲ್ಲ, ಅಂತರಂಗದ ಶುದ್ಧಿ ಬಹಿರಂಗ ಶುದ್ಧಿ. ಕೂಡಲ ಸಂಗಮ ದೇವ ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇರದೇ ಇದ್ರೆ ಟೆಟ್ರಫಾಸ್ಟಸ್ ಗತಿನೇ ನಮಗೂ ಬರೋದು. ಏನ್ ಮಾಡಬೇಕು ಟೆಟ್ರಫಾಸ್ಟಸ್? ಅವಾಗ ಅವನು ಹೇಳ್ತಾನೆ, ಫಾಸ್ಟಸ್ ಹೇಳ್ತಾನೆ, ಮೈ ಹಾರ್ಟ್ ಈಸ್ ಹಾರ್ಡನ್ಡ್. ನನ್ನ ಹೃದಯ ಕಲ್ಲಿನಂತೆ ಬಿಗಿಯಾಗಿದೆ. ಐ ಕೆನಾಟ್ ರಿಪೆಂಟ್. ನಾನು ಪಶ್ಚಾತ್ತಾಪ ಪಡುವ ಹಾಗಿಲ್ಲ. ಯಾಕಂದ್ರೆ ಪಶ್ಚಾತ್ತಾಪ ಪಡಬೇಕು ಅಂತಂದ್ರ ನಾನು ಹೃದಯದಿಂದ ನನ್ನ ಹೃದಯವೇ ಇಲ್ಲ, ನನಗೆ ಆತ್ಮವೇ ಇಲ್ಲ, ನನ್ನ ಮನಸ್ಸೇ ಇಲ್ಲ. ಅವೆಲ್ಲವುಗಳನ್ನ ಮಾರಿಕೊಂಡಿದ್ದೇನೆ, ಇನ್ನೇನು ಹಸ್ತಾಂತರ ಆಗ್ಬೇಕು ಅಷ್ಟೇನೆ. ಮೈ ಹಾರ್ಟ್ ಈಸ್ ಹಾರ್ಡನ್ಡ್, ಐ ಕಾಂಟ್ ರಿಪೆಂಟ್. ಸ್ಕೇರ್ಸ್ ಕ್ಯಾನ್ ಐ ನೇಮ್ ಸಲ್ವೇಷನ್, ಫೇತ್ ಆರ್ ಹೆವನ್. ದೇವರ ಸ್ಮರಣೆ ಮಾಡುವಾಗಿಲ್ಲ, ದೇವರಲ್ಲಿ ವಿಶ್ವಾಸ ಇಡುವ ಹಾಗಿಲ್ಲ, ಮೋಕ್ಷವನ್ನ ಹೊಂದುವ ಹಾಗಿಲ್ಲ. ಏಕೆಂದ್ರೆ ನಾನು ಅದನ್ನೆಲ್ಲ ಕಳೆದುಕೊಂಡಿದ್ದೇನೆ. ಏನಾಗ್ತಾ ಇದೆ? ಬಟ್ ಫಿಯರ್ಫುಲ್ ಇಕೋಸ್ ಥಂಡರ್ಸ್ ಇನ್ ಮೈ ಏರ್ಸ್. ನನ್ನ ಕಿವಿಯಲ್ಲಿ ಭಯಾನಕವಾದ ಶಬ್ದಗಳು ನನ್ನ ಕಿವಿಯಲ್ಲಿ ರಿಂಗಣಗೊಳ್ತಿವೆ. ಗುಡುಗಿನಂತೆ, ಸಿಡಿಲಿನಂತೆ, ಮಿಂಚಿನಂತೆ ನನ್ನ ಕಿವಿಯಲ್ಲಿ ಭಯಾನಕವಾದ ಭೀಕರವಾದ ಶಬ್ದಗಳು ರಿಂಗಣಗೊಳ್ತಿವೆ. ಆ ಎಲ್ಲ ಶಬ್ದಗಳು ಏನ್ ಹೇಳ್ತಿವೆ ಅಂದ್ರೆ, ಫಾಸ್ಟಸ್ thou art damned. ಫಾಸ್ಟಸ್, ನೀನು ಸರ್ವನಾಶವಾಗಿ ಹೋಗಿದೀಯಾ. ಫಾಸ್ಟಸ್, ನೀನು ಧ್ವಂಸವಾಗಿ ಹೋಗಿದೀಯಾ, ಸರ್ವನಾಶವಾಗಿ ಹೋಗಿದೀಯಾ, ನೀನು ಎಲ್ಲವನ್ನು ಕಳೆದುಕೊಂಡಿರುವೆ ಅಂತಕ್ಕಂಥ ಮಾತನ್ನ ಅದು ಹೇಳ್ತದೆ. ಫಾಸ್ಟಸ್ ತನ್ನ ಹೇಳ್ಕೊಳ್ತಾನೆ. ಆಮೇಲೆ ಈ ಸಾಲು ಓದ್ತಿರ್ಬೇಕಾದ್ರೆ ಅನೇಕ ಸಲ ನಾನು ಈ ಡೈಲಾಗ್ ಓದಿದಾಗ ನನಗೆ ಕಣ್ಣೀರು ಬಂದಿದೆ. ಅಯ್ಯೋ ದೇವರೇ, ಫಾಸ್ಟಸ್ ಅನ್ನ ಕ್ಷಮಿಸ್ಬಿಡು ಅಂತ ನಾನು ಅನ್ಕೊಂಡಿದ್ದೇನೆ. ಅನೇಕ ಸಲ ಈ ನಾಟಕವನ್ನ ರಾತ್ರಿ ಹೊತ್ತು ಈ ನಾಟಕವನ್ನ ಓದುವಾಗ ನನಗೆ ಹೀಗೆ ಅನಿಸಿದ್ದು ಉಂಟು. ಪಾಪ ಎಷ್ಟು ಬಡದಾಡ್ತಾ ಇದ್ದಾನೆ, ಎಷ್ಟು ಗೋಳಾಡ್ತಾ ಇದ್ದಾನೆ, ಎಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ. ತಪ್ಪು ಮಾಡಿದ್ದಾನೆ ದೇವರೇ, ಮಾಡಬಾರ್ದನ್ನು ಮಾಡಿದ್ದಾನೆ, ದಯವಿಟ್ಟು ಅವನನ್ನ ಕ್ಷಮಿಸಿಬಿಡು ಅಂತ ನನಗೆ ಅನಿಸಿದೆ. ನೀವು ಗಂಭೀರವಾಗಿ ನಾಟಕವನ್ನು ಓದಿದ್ರೆ ನಿಮಗೂ ಕೂಡ ಹಾಗೆ ಅನಿಸ್ತದೆ. ಅವನ ಕೊನೆಯ ಒಂದೆರಡು ಮಾತುಗಳನ್ನ ನಾನು ಹೇಳ್ತೇನೆ. ನನ್ನ
ಉಪನ್ಯಾಸದ ಕೊನೆಯ ಹಂತಕ್ಕೆ ನಾನು ಬಂದಿದ್ದೇನೆ. ಹೆಚ್ಚು ಕಡಿಮೆ ಪಾಸ್ಟರ್ಸ್ ಹೇಳ್ತಾನೆ, ತನಗೆ ತಾನೇ ಅಂದ್ಕೋತಾನೆ, ಪಾಸ್ಟರ್ಸ್ ನೌ ಹ್ಯಾಸ್ಟ್ ದೌ ಬಟ್ ಒನ್ ಬೇರ್ ಅವರ್ ಟು ಲೀವ್. ನೋಡ್ರಿ, ಸಾವು 1 ಗಂಟೆಯಲ್ಲೇ ಸಾಯ್ತೇನೆ ಅಂತ ಮನುಷ್ಯನಿಗೆ ಗೊತ್ತಾದ ಮೇಲೆ ಅವನ ಮನಸ್ಸಿನಲ್ಲಿ ಏನು ವಿಚಾರ ಬರ್ಬೋದು? ಅವನು ಅಲ್ಲಿವರೆಗೆ ಮಾಡಿದ ಪಾಪದ ಬಗೆಗೆ, ಕರ್ಮಗಳ ಬಗೆಗೆ, ಅಪರಾಧಗಳ ಬಗೆಗೆ ಅವನು ಹೇಗೆ ವಿಚಾರ ಮಾಡಬಹುದು ಅಂತ ಸುಮ್ಮನೆ ನೀವು ಊಹೆ ಮಾಡಿಕೊಳ್ಳಿ. ಇಲ್ಲಿ ಫಾಸ್ಟಸ್ ಇನ್ನೂ ತರುಣ, 24 ವರ್ಷ ಆಗಿದೆ ಅವನಿಗೆ. ಅಧಿಕಾರ ಬಂದಾಗ 48 ವರ್ಷದ ಮಧ್ಯ ವಯಸ್ಕ ಅವನಿಗೆ. ಅವನು ಹೇಳ್ಕೊತಾನೆ, ನಿನಗೆ ಬದುಕಲಿಕ್ಕೆ ಇನ್ನು 1 ಗಂಟೆ ಸಮಯ ಇದೆ. ನೋಡಿ, ರಾತ್ರಿ 11 ಗಂಟೆ ಸಮಯ, 12 ಗಂಟೆ, ಮಿಡ್ ನೈಟ್, ಮಧ್ಯರಾತ್ರಿ. ಚರ್ಚಿನಲ್ಲಿ ಬೆಲ್ ಆಯ್ತು ಅಂದ್ರೆ ಲೂಸಿಫರ್ ಬಂದ್ಬಿಡ್ತಾನೆ. ಈ ಪಿಶಾಚಿ, ಮುಖ್ಯ ಪಿಶಾಚಿ ಲೂಸಿಫರ್ ಬಂದ್ಬಿಡ್ತಾನೆ. ಆ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಬರ್ತಾನೆ. ನನ್ನ ಆತ್ಮವನ್ನ ಕಟ್ಟಿ ಹಾಕಿಕೊಂಡು ನರಕಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ್ಬಿಡ್ತಾನೆ. ಪಾಸ್ಟರ್ಸ್, ನೀನು ಬದುಕುವುದು ಕೇವಲ 1 ಗಂಟೆ ಮಾತ್ರ. thou hast but 1 bare hour to live. ಒಂದೇ 1 ಗಂಟೆ. ಬೇರ್ ಅವರ್ ಶಬ್ದ ನೋಡಿ, 1 ಬೇರ್ ಅವರ್ ಟು live. ಬದುಕಲು ನಿನ್ನ ಹತ್ತಿರ ಇರುವುದು ಕೇವಲ ಒಂದೇ 1 ಗಂಟೆ, ಕೇವಲ ಒಂದೇ 1 ಗಂಟೆ ಮಾತ್ರ ಪಾಸ್ಟರ್ಸ್. ಆಮೇಲೆ ಏನಾಗ್ತದೆ? ಅಂಡ್ ದೆನ್ thou must be damned perpetually. 1 ಗಂಟೆ ಆದ ಮೇಲೆ ನೀನು ನರಕಕ್ಕೆ ಹೋಗ್ತೀಯ. ನರಕದಲ್ಲಿ ನಿನಗೆ ಕೊನೆಯೇ ಇಲ್ಲ. ನೋಡ್ರಿ, ಒಂದು ಕೊಲೆ ಮಾಡಿದ್ದಾನೆ, 10 ವರ್ಷ ಅವನನ್ನ ಜೈಲಿನಲ್ಲಿಟ್ಟು ಬಿಡುಗಡೆ ಮಾಡ್ತಾರೆ, ಸರಿ. ಆದ್ರೆ ಇವನು ಹೊರಟಿದ್ದು ಜೈಲಿಗಲ್ಲ, ನರಕಕ್ಕೆ. ಆ ನರಕದಲ್ಲಿ ಅವನಿಗೆ ಬಿಡುಗಡೆಯೇ ಇಲ್ಲ, ಮುಕ್ತಿಯೇ ಇಲ್ಲ. ಪರ್ಪೇಚುವಲಿ ಅಂದ್ರೆ ಎಲ್ಲಾ ಕಾಲದುದ್ದಕ್ಕೂ. ಈ ಕಾಲ ಅನ್ನೋದು ಎಲ್ಲಿವರೆಗೆ ಇರ್ತದಲ್ಲ, ಕಾಲ ಇದ್ದೇ ಇರ್ತದೆ. ಅಷ್ಟು ಕಾಲ, ಅಷ್ಟು ದೀರ್ಘ ಕಾಲ, ಎಂಡ್ಲೆಸ್ಲಿ he has to suffer. ಇದು ಎಷ್ಟು ಭಯಾನಕ. ನಾವು ಕೆಟ್ಟ ಕೆಲಸ ಮಾಡುವಾಗ, ಅಪರಾಧ ಮಾಡುವಾಗ, ಪಾಪ ಮಾಡುವಾಗ ದಯವಿಟ್ಟು ಈ ಸಾಲುಗಳನ್ನ ನಾವು ಓದ್ಕೋಬೇಕು. And then thou must be damned perpetually. Stand still, you ever moving space of heaven. ನೋಡ್ರಿ, ಅವನಿಗೆ ಎಷ್ಟು ಹತಾಶೆ. ಬದುಕ್ಬೇಕು, ನಾನು ಹೇಗಾದ್ರೂ ಬದುಕ್ಬೇಕು. ಅವನು ಹೇಳ್ತಾನೆ, ಸೂರ್ಯನೇ, ಸೂರ್ಯನೇ, ಚಂದ್ರನೇ, ನಕ್ಷತ್ರಗಳೇ, ನಿಮ್ಮ ಸ್ಥಾನದಲ್ಲಿ ನೀವು ಸುಮ್ಮನೆ ಸ್ಥಾಯಿಯಾಗಿ ನಿಂತು ಬಿಡಿ, ಸ್ಥಾವರವಾಗಿ ನಿಂತ ಬಿಡಿ, ಜಂಗಮ ಆಗಬೇಡಿ. ಯು ಶುಡ್ ನಾಟ್ ಮೂವ್. ಸ್ಥಾವರವಾಗಿ ನಿಂತು ಬಿಡಿ ಅಂದ್ರೆ ಕಾಲ ನಿಂತ ಬಿಡ್ಲಿ ಅಂತ. ನಾವು ಕಾಲ ಚಲಿಸಬಾರ್ದು. ಯಾಕಂದ್ರೆ 1 ಗಂಟೆ ಮಾತ್ರ ನನ್ನ ಬದುಕ್ತೀನಿ. ಸ್ಟ್ಯಾಂಡ್ ಸ್ಟಿಲ್, ಯು ಎವರ್ ಮೂವಿಂಗ್ ಸ್ಪೇಸ್ ಆಫ್ ಹೆವೆನ್. that time may cease and midnight never come. ಇಲ್ಲಿಗೆ ಕಾಲ ನಿಂತು ಬಿಡಬೇಕು. ಚಲಿಸುವ ಕಾಲ, ನಿರಂತರವಾಗಿ ಚಲಿಸುವ ಈ ಕಾಲ ಈಗಲೇ ನಿಂತು ಬಿಡಬೇಕು. ಮಧ್ಯರಾತ್ರಿ ಅನ್ನೋದು ಬರಬಾರದು. ದಿ ಮಿಡ್ ನೈಟ್ ನೆವರ್ ಕಮ್. ದ ಮಿಡ್ ನೈಟ್ ಶುಡ್ ನೆವರ್ ಕಮ್. ಮಧ್ಯರಾತ್ರಿ ಅನ್ನೋದು ಬರಬಾರದು. ಕಾಲ ನಿಂತು ಬಿಡಬೇಕು. ನಕ್ಷತ್ರಗಳು, ಸೂರ್ಯ, ಚಂದ್ರ, ಹೆವನ್ಲಿ ಬಾಡೀಸ್ ಏನಿದಾವಲ್ಲ, ಅವೆಲ್ಲ ತಮ್ಮ ಸ್ಥಾನದಲ್ಲಿ ಸ್ಥಾವರವಾಗಿ ನಿಂತು ಬಿಡಬೇಕು. ಆಮೇಲೆ ಹೇಳ್ತಾನ, ಇಲ್ಲ ಅಂತಂದ್ರೆ ಫೇರ್ ನೇಚರ್, ಪ್ರಕೃತಿಯನ್ನು ಉದ್ದೇಶಿಸಿ ಮಾತಾಡ್ತಾನೆ, ನಿಸರ್ಗವನ್ನು ಉದ್ದೇಶಿಸಿ ಮಾತಾಡ್ತಾನೆ. ಸುಂದರವಾದ ಸರ್ಗವೇ, ಪ್ರಕೃತಿಯೇ, ನಿಸರ್ಗವೇ, ನಿನ್ನ ಕಣ್ಣುಗಳು, ಫೇರ್ ನೇಚರ್ಸ್ ಐ ರೈಸ್ ಅಗೇನ್ ಅಂಡ್ ಪರ್ಪೇಚುವಲ್ ಡೇ. ಹೇಳ್ತಾನೆ, ಪ್ರಕೃತಿ ಹೇಳ್ತಾನೆ, ನೀನು ನಿಂತು ಬಿಡು. ಈ ದಿನವನ್ನ ಅಖಂಡ ದಿನವನ್ನಾಗಿ ಮಾಡು. ಈ ದಿನ ಮುಗಿಯಬಾರದು. ಇಟ್ ಶುಡ್ ಬಿಕಮ್ ಎಂಡ್ಲೆಸ್. ದ ಡೇ ಶುಡ್ ನಾಟ್ ಕಮ್ ಟು ಎನ್ ಎಂಡ್ ಎಟ್ ಆಲ್. ಯಾಕೆಂದ್ರೆ ಅದು ಎಂಡ್ ಆದ್ರೆ ನಾನು ಧ್ವಂಸವಾಗಿ ಹೋಗ್ಬಿಡ್ತೇನೆ, ಸರ್ವನಾಶವಾಗಿ ಹೋಗ್ಬಿಡ್ತೇನೆ. ಅದಕ್ಕಾಗಿ ಹಾಗಾಗ್ಬಾರ್ದು. ಆಮೇಲೆ ದಯವಿಟ್ಟು ಯಾರೋ ನಿಮ್ಮ ವಿಡಿಯೋ ಆನ್ ಮಾಡಿದಿರಿ, or let this hour be but a year. ಕೊನೆಗೆ ಅವನಿಗೆ ಅನಿಸ್ತದೆ, ಇಲ್ಲ, ಸಾಧ್ಯ ಇಲ್ಲ.
ಏನಂದ್ರೆ ಸಮಯ ನಿಲ್ಲೋದಿಲ್ಲ, ಆ ಕಾಲ ಬಂದೇ ಬರ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಕಾಲಕ್ಕೆ ಮಾತಾಡ್ತಾನೆ ಅವನು, ಈ 1 ಗಂಟೆ ಅನ್ನೋದು 1 ವರ್ಷ ಆಗ್ಬೋದಲ್ಲ. ಲೆಟ್ ದಿಸ್ 1 hour ಬಿ ಬಟ್ 1 year, 1 ವರ್ಷ ಆಗ್ಲಿ ಅಂತಾನೆ. ಆಮೇಲೆ ಅಂತಾನೆ, ಅದು ಸಾಧ್ಯ ಇಲ್ವಾ? ಹಾಗಿದ್ರೆ ಈ ದಿನ 1 ತಿಂಗಳಾಗ್ಲಿ, ಲೆಟ್ ಇಟ್ ಬಿ ಎಕ್ಸ್ಟೆಂಡೆಡ್ ಫಾರ್ 1 month, ಇಫ್ ನಾಟ್ ಫಾರ್ 1 year. ಸಾಧ್ಯ ಇಲ್ವಾ? ಹಾಗಾದ್ರೆ ಇದು 1 ವಾರ ಆಗ್ಲಿ ಅಂತಾನೆ. 1 ವಾರ, ಅಟ್ಲೀಸ್ಟ್ 1 ವಾರ. ಆಮೇಲೆ ಹೇಳ್ತಾನ, ದೇವರೇ, ಒಂದು ದಿವಸವಾದ್ರೂ ಆಗ್ಲಿ, 24 ಗಂಟೆಯ 1 ದಿವಸವಾದ್ರೂ ಆಗ್ಲಿ, ಎ ನ್ಯಾಚುರಲ್ ಡೇ, ಒಂದು ನ್ಯಾಚುರಲ್ ಡೇ ಆಗಿರ್ಲಿ. ನಾನು ಬದುಕಬೇಕು. ಕಾಯಮಾಗಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾನು ಒಪ್ಕೊಳ್ತೇನೆ. ಇಲ್ಲ 1 ದಿನ 1 ವರ್ಷ ಆಗೋದಿಲ್ಲ, ಒಪ್ಕೊಳ್ತೇನೆ. 1 ವರ್ಷ 1 ತಿಂಗಳು ಆಗೋದಿಲ್ಲ, ಸ್ವೀಕಾರ ಮಾಡ್ತೇನೆ. 1 ವರ್ಷ 1 ವಾರ ಆಗೋದಿಲ್ಲ, ಸ್ವೀಕಾರ ಮಾಡ್ತೇನೆ. ದೇವರೇ, 1 ದಿನವಾದ್ರೂ ಇರ್ಲಿ, 24 ಗಂಟೆ ಆದ್ರೂ ಇರ್ಲಿ, ನಾನು ಏನಾದ್ರೂ ಮಾಡ್ತೇನೆ. 24 ಗಂಟೆಲಿ ನಾನು ಏನಾದ್ರೂ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದೇವರನ್ನ ಮೊರೆ ಹೋಗ್ತೇನೆ, ತಪಸ್ಸು ಮಾಡ್ತೇನೆ, ಏನಾದ್ರೂ ಮಾಡಿ ನನ್ನ ಆತ್ಮವನ್ನ ನಾನು ಉಳಿಸ್ಕೊಳ್ತೇನೆ. ದೇವರೇ, ನನಗೆ 1 ಅವಕಾಶ ಕೊಡು. ಕೊನೆಯ ಸಾಲು, that fastest may repent and save his soul. If fastest ಪಶ್ಚಾತ್ತಾಪ ಪಟ್ಟು ಉಳಿಸಿಕೊಳ್ಳಲಿಕ್ಕೆ ನನಗೆ ಸಮಯ ಕೊಡು ಅಂತ ಕೇಳ್ಕೊಡ್ತಾನೆ. ಹಾಗೆ ಆಗೋದಿಲ್ಲ. ಮಧ್ಯರಾತ್ರಿ ಆಗ್ತದೆ, ಲೂಸಿಫರ್ ಬರ್ತಾನೆ, ಅವನ ಆತ್ಮವನ್ನ ಬಂಧಿಸಿ ನರಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನಾಟಕ ಮುಗಿದು ಹೋಗ್ತದೆ. ಕೊನೆಗೆ ಒಂದು ಅದ್ಭುತವಾದ ಮಾತು ಕೋರ್ಸ್ ಮಾತಾಡ್ತದೆ. ಅದು ಅದೇ ಹೇಳ್ತದೆ, ಏನಂತಂದ್ರೆ, ಬೆಳೆದು ಹೆಮ್ಮರವಾಗಿ ಬೆಳೆಯಬೇಕಾದಂತ ಒಂದು ವೃಕ್ಷವನ್ನ ಸಣ್ಣದಿರುವಾಗಲೇ ಚಿವುಟಿ ಹಾಕಿದ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಬರ್ತದೆ. ಹೀಗೆ ಈ ನಾಟಕ ಡಾಕ್ಟರ್ ಫಾಸ್ಟಸ್ ಅತ್ಯಂತ ಮಹತ್ವದ ನಾಟಕ. ಈ ನಾಟಕವನ್ನ ಹಲವು ನೆಲೆಗಳಿಂದ ನಾವು ಅಧ್ಯಯನ ಮಾಡಬಹುದು. ಯಾವ ನೆಲೆಯಿಂದಲಾದ್ರೂ ನೀವು ಈ ನಾಟಕವನ್ನ ಅಧ್ಯಯನ ಮಾಡಿ, ನಿಮಗೆ ಅನೇಕ ಅದ್ಭುತವಾದ ಸಂಗತಿಗಳು ನಿಮ್ಮ ಗಮನಕ್ಕೆ ಬರ್ತವೆ. ಒಂದು ಕೃತಿಯಾಗಿ, ಒಂದು ನಾಟಕವಾಗಿ ಡಾಕ್ಟರ್ ಫಾಸ್ಟಸ್ ನನ್ನ ಮೇಲೆ ಬಹಳ ಗಾಢವಾದ ಪ್ರಭಾವ ಬೀರಿದೆ. ಈ ನಾಟಕವನ್ನ ಓದುವ ಖುಷಿ ಅಂತೇವಲ್ಲ ನಾವು, ಓದುವ ಖುಷಿ ನನಗೆ ಸಿಕ್ಕಿದೆ, ಕಲಿಸುವ ಖುಷಿ ನನಗೆ ಸಿಕ್ಕಿದೆ, ಮಾತನಾಡುವ ಖುಷಿ ನನಗೆ ಸಿಕ್ಕಿದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು ಅಂತ ಅನಿಸ್ತದೆ. ಎಲ್ಲರಿಗೂ ನಮಸ್ಕಾರ. ಚರ್ಚೆ ಸಂವಾದ ಇದ್ರೆ ಮತ್ತೆ ನಾನು ಇದರ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಬೋದು. ಧನ್ಯವಾದಗಳು ಸರ್. ಕೇವಲ ಒಂದು 10 ನಿಮಿಷಗಳ ಕಾಲದಲ್ಲಿ ಈ ಉಪನ್ಯಾಸಕ್ಕೆ ಸಿದ್ಧರಾಗಿ, ಸರ್ ಅವ್ರು ಆಕ್ಚುಲಿ ಇವತ್ತು ಅವರು ಜರ್ನಿಯಲ್ಲಿದ್ರು. ಸರ್, ನಾನು ಮೊದಲೇ ಡೋನೂರ್ ಸರ್ ಕಾಲ್ ಮಾಡ್ತಿದ್ರು, ನಾನು ಜರ್ನಿಯಲ್ಲಿದ್ದೇನೆ, ನಾನು ಜಾಯಿನ್ ಆಗ್ತೀನಿ, ಆಮೇಲೆ ನೀವು ಕಾರ್ಯಕ್ರಮ ಮುಂದುವರಿಸ್ರಿ ಅಂತ ಹೇಳಿ. ಆದ್ರೆ ಈ ಒಂದು ಅನಿವಾರ್ಯ ಕಾರಣಕ್ಕಾಗಿ ಅವರು ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮೊಟಕುಗೊಳಿಸಿ ಕೇವಲ 10 ನಿಮಿಷದಲ್ಲಿ ಒಂದು ಉಪನ್ಯಾಸಕ್ಕೆ ಸಿದ್ಧರಾಗಿ ಒಂದು ಅತ್ಯದ್ಭುತ ಉಪನ್ಯಾಸವನ್ನು ನಮ್ಮನ್ನು ಒಂದು ಕಲ್ಪನಾ ಲೋಕದಲ್ಲಿ ಕರೆದುಕೊಂಡು ಹೋದರು ಅಂತ ನನ್ನ ಭಾವನೆ. ಡಾಕ್ಟರ್ ಫಾಸ್ಟಸ್ನ ಒಂದು ಕನಸಿನ ಲೋಕದಲ್ಲಿ ನಾವು ತೇಲಾಡಿದಂತಾಯ್ತು. 1 ಗಂಟೆಗಳ ಒಂದು ಸುದೀರ್ಘ ಉಪನ್ಯಾಸವನ್ನು ಸರ್ ಅವರು ನೀಡಿದ್ದಾರೆ. ಅವರಿಗೆ ನಾವು ಧಾರವಾಡ ಕಟ್ಟೆಯ ಬಳಗದ ಸಮಸ್ತ ಬಳಗದ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ವೇದಿಕೆ ಚರ್ಚೆಗೆ ಅವಕಾಶ ಇರಲಿದೆ. ಸಾಹಿತ್ಯಾಸಕ್ತರು ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ತಮ್ಮ ಆಡಿಯೋವನ್ನು ಅನ್ಮ್ಯೂಟ್ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಸರ್ ಮಾತಾಡಿ. ಸರ್ ನಮಸ್ಕಾರ. ನಾನು ಮಾತಾಡ್ಬೋದಾ?
ಸರಿ ಸರ್, ಮಾತಾಡಿ ಸರ್. ಯಾ, ಸಾರಿ, ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಹಲೋ, ಹಾ ಸರ್. ಕೇಳಿಸ್ತಿದೆಯಲ್ಲ? ರೈಟ್. ಸೊ ಮೊದಲಿಗೆ ನನ್ನ ಹೆಸರು ಸಿದ್ಧಾರ್ಥ್ ಮಹಾಜನ್ ಅಂತ. ಸದ್ಯಕ್ಕೆ ನಾನು ಕ್ರೈಸ್ಟ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಅಲ್ಲಿ MA ಇನ್ ಇಂಗ್ಲಿಷ್ ವಿತ್ ಕಮ್ಯುನಿಕೇಶನ್ ಸ್ಟಡೀಸ್ ಓದ್ತಾ ಇದ್ದೀನಿ. ಒಂದು 2 ನಿಮಿಷ ತಗೊಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಪ್ರಶ್ನೆ ಕೂಡ ಇದೆ, ಹಾಗೂ ಒಂದು ಅದಕ್ಕಿಂತ ಮುಂಚೆ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಈಸಿ ಅಲ್ಲ ಇದು ಪ್ಲೇನ ಏನು ಆ ಒಂದು 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಹೇಳೋದು ಇದೆಯಲ್ಲ. ಬಿಕಾಸ್ ಇದು ಸುಮ್ಮನೆ ಏನೋ ಒಂದು ಮಾತಿಗೆ ಹೇಳ್ಬೇಕಂತಲ್ಲ, ಯಾಕಂದ್ರೆ ನಿಜವಾಗ್ಲೂ ತುಂಬಾ ಒನ್ ಆಫ್ ದಿ ಟಫೆಸ್ಟ್ ಪ್ಲೇ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನೊಬ್ಬ PhD ಸ್ಕಾಲರ್ ಹತ್ರ ಮಾತಾಡ್ತಿದ್ದೆ ಅವಾಗ್ಲೇ ಈ ಸೆಷನ್ಗೆ ಬರೋಕ್ಕಿಂತ ಮುಂಚೆ. ಈ ಶೇಕ್ಸ್ಪಿಯರ್ ಅಂಡ್ ಏನೋ ಮಾರ್ಲೋ ಇದಾರಲ್ಲ, ಇವ್ರಂತರ ನಮ್ಮ ಒಂದು ತವ್ರ ಮನೆ ಇದ್ದಾಗೆ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನಾವು ಅವಾಗವಾಗ ಭೇಟಿ ಕೊಡ್ತಾ ಇರ್ತೀವಿ. ಭೇಟಿ ಕೊಟ್ಟಷ್ಟು ಬಾರಿ ನಮ್ಗೆ ಹೊಸದೇನೋ ತಿಳ್ಕೊಂತಾ ಇರ್ತೀವಿ ಅಕ್ಕಪಕ್ಕ ಜನರಿಂದ, ಅಥವಾ ಏನ್ ನಡೀತಾ ಇದೆ, ಏನ್ ಕತೆ ಅಂತ. ಸೊ ಬಗದಷ್ಟು ಈ ನಾಟಕಗಳು, ಶೇಕ್ಸ್ಪಿಯರ್ ಇರ್ಬೋದು ಅಥವಾ ಮಾರ್ಲೋ ಇರ್ಬೋದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಆಮೇಲೆ ಲಾಸ್ಟ್ಗೆ ಏನು ಅಂದ್ರೆ ಶುರು ಆಗೋದು ತುಂಬಾ ಏನೋ ಒಂದು ಡಾಕ್ಟರ್ ಫಾಸ್ಟಸ್ನ ಒಂದು ಜೀವನ ಹೇಗ್ ಶುರು ಆಗುತ್ತೆ, ಬಟ್ ಅದ್ರ ಕೊನೆ ಆಗೋದಿಲ್ಲ ತುಂಬಾ ದುರಂತವಾದ ಅಥವಾ ಟ್ರಾಜಿಕ್ ಪ್ಲೇ ಅಂತ ಏನ್ ಕರೀತೀವಿ, ದುರಂತ ನಾಟಕ. ಸೊ ತುಂಬಾ ಮನ ಮುಟ್ಟುತ್ತೆ. ಬಿಕಾಸ್ ಈ ಅರಿಸ್ಟಾಟಲ್ ಹೇಳ್ತಾರಲ್ಲ, ದ ಕಾನ್ಸೆಪ್ಟ್ ಆಫ್ ಟ್ರಾಜಿಡಿ ಆರ್ ದಿ ಕಥಾರ್ಸಸ್ ವಿಚ್ ಕ್ರಿಯೇಟ್ಸ್ ಅ ಫಿಯರ್ ಆರ್ ಪಿಟಿ ಇನ್ ಅ ರೀಡರ್ಸ್ ಮೈಂಡ್ ಅಂತ. ಆ ಥರ ಅದಕ್ಕೆ ತುಂಬಾ ಆಪ್ಟ್ ಆಗಿ ಹೊಂದುತ್ತೆ. ಆಮೇಲೆ ಕತೆ ಒಂದು ಇವತ್ತಿನ ಕಾಲಘಟ್ಟಕ್ಕೆ ನಾನು ತುಂಬಾ ಈಸಿಯಾಗಿ ರಿಲೇಟ್ ಮಾಡ್ಬೋದು. ಯಾಕಂದ್ರೆ ತಾವು ಇವತ್ತು ನೋಡ್ತಾ ಇದ್ರಿ ಮೀಡಿಯಾದಲ್ಲಿ ಏನ್ ನಡೀತಾ ಇದೆ, ಏನೋ ಚಲನಚಿತ್ರ ನಟರದು ಏನ್ ನಡೀತಾ ಇದೆ ಇವತ್ತು ಸುದ್ದಿ. ಸೊ ಇದೇ ತರ ನಾವು ಈ ಡಾಕ್ಟರ್ ಫಾಸ್ಟಸ್ ಕೂಡ, ಅಂದ್ರೆ ನಾವು ಒಂದು ಅಗ್ರಿಮೆಂಟ್ ಅಥವಾ ಆ ಒಂದು ಕೆಲಸನ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳಲ್ಲ ಅದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ. ಬಟ್ ಆದ್ರೆ ಅದನ್ನ ಆದ್ಮೇಲೆ ಜಸ್ಟ್ ಲೈಕ್ ಫಾಸ್ಟಸ್ ಫೀಲ್ಸ್ ಇನ್ ದಿ ಎಂಡ್. ಸೊ ಇವತ್ತಿನ ಕಾಲಮಾನಕ್ಕೂ ತುಂಬಾ ಆಪ್ಟ್ ಅಂತ ಅನ್ಸುತ್ತೆ ನನಗೆ. ಅಂಡ್ ಸೊ ಇದರಿಂದ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾನು ಸರ್ಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಬೇರೆ ಬೇರೆ ವಿಧಾನದಲ್ಲಿ ಇದನ್ನ ಓದ್ಬೋದು. ಸೊ ಡಾಕ್ಟರ್ ಫಾಸ್ಟಸ್ ಇಸ್ ಅ ಟ್ರಾಜಿಕ್ ಪ್ಲೇ ಅಂತ ನಮ್ಗೆಲ್ರಿಗೂ ಗೊತ್ತು. ಇಟ್ಸ್ ಏನೋ ದುರಂತ ನಾಟಕ. ಆದ್ರೆ ಕೆನ್ ಯು ಆಲ್ಸೋ ಕಾಲ್ ಡಾಕ್ಟರ್ ಫಾಸ್ಟಸ್ ಆಸ್ ಅ ಅಬ್ಸರ್ಡ್ ಪ್ಲೇ ಅನ್ನೋದು ನನ್ನ ಪ್ರಶ್ನೆ. ಯಾಕಂತಂದ್ರೆ ನೀವು ಮೊದಲಿಗೆ ಏನು ಮೆನ್ಷನ್ ಮಾಡಿದ್ರಿ, ಅವನಿಗೆ ಎಲ್ಲವನ್ನು ತಿಳ್ಕೊಳಕ್ ಹೋಗ್ತಾನೆ. ಸೊ ಸಮ್ವೇರ್ ದಟ್ಸ್ ಒನ್ ಆಫ್ ದಿ ಕೀ ಎಲಿಮೆಂಟ್ ಆಫ್, ಅಂದ್ರೆ ಎಲ್ಲವನ್ನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಸೊ ಅದು ಎಲ್ಲೋ ಒಂದ್ ಕಡೆ ಅಬ್ಸರ್ಡಿಟಿ ಅಂತ ಅನ್ಸುತ್ತೆ. ಹಾಗೆ ಎಷ್ಟೊಂದು ಎಲಿಮೆಂಟ್ಸ್ ಗಳಿದಾವೆ ಅದರಲ್ಲಿ. ಏನೋ ಈ ಪೋಪ್ನ ಒಂದು ಏನೋ ತಿಥಿಗೆ ಹೋಗ್ತಾರೆ, ಅಲ್ಲಿ ಎಷ್ಟೊಂದು ಫನಿ ಎಲಿಮೆಂಟ್ಸ್ ಗಳು ಆಡ್ ಆಗ್ತವೆ. ಆಮೇಲೆ ಒಂದು ಸನ್ನಿವೇಶ ಬರುತ್ತೆ, ಕುದುರೆಯದೊಂದು ಸನ್ನಿವೇಶ ಬರುತ್ತೆ. ಹಾಗೆ ವ್ಯಕ್ತಿಯ ಏನೋ ಕಾಲನ್ನ ಕತ್ತರಿಸೋ, ಅಂದ್ರೆ ಮ್ಯಾಜಿಕಲ್ ಪವರ್ಸ್ ಇಂದ ಕಾಲ್ ತೆಗಿತಾನೆ ಡಾಕ್ಟರ್ ಫಾಸ್ಟ್. ಸೊ ಇನ್ನು ಎಷ್ಟೊಂದು ಎಲಿಮೆಂಟ್ಸ್ ಗಳಿದಾವೆ ಅಬ್ಸರ್ಡ್ ನಾಟಕ ಅಂತ ಕನ್ಸಿಡರ್ ಮಾಡೋಕೆ. ಸೊ ಇದರ ಬಗ್ಗೆ ಅಫ್ಕೋರ್ಸ್ ನೀವು ರೆಡಿ ಆಗಿಲ್ಲ ಅಂತ ಹೇಳ್ತಿದ್ರಿ. ಅಂದ್ರೆ ಅದನ್ನ ಓದಿರೋ ಮಟ್ಟಿಗೆ ಅಥವಾ ಅದನ್ನ ತಿಳ್ಕೊಂಡ್ರ ಮಟ್ಟಿಗೆ ಹೇಗೆ ಅನಲೈಸ್ ಮಾಡಕ್ ಇಷ್ಟಪಡ್ತೀರಿ ಆಸ್ ಅ ಅಬ್ಸರ್ಡ್ ಪ್ಲೇ ಅಂತ ತಿಳಿಸ್ಬೋದಾ ಅನ್ನೋ ನನ್ನ ಪ್ರಶ್ನೆ ಸರ್. ಥ್ಯಾಂಕ್ ಯು. ಇಲ್ಲ, ಡಾಕ್ಟರ್ ಫಾಸ್ಟಸ್ ನಾಟಕವನ್ನ ನಾವು ಅಸಂಗತ ನಾಟಕ ಅಂತ ಕರೀಲಿಕ್ಕೆ ಆಗೋದಿಲ್ಲ. ವಿ ಕೆನ್ ನಾಟ್ ಕಾಲ್ ಇಟ್ ಅನ್ ಅಬ್ಸರ್ಡ್ ಪ್ಲೇ. ಆದ್ರೆ ಯಾವುದೇ ಒಂದು ದುರಂತ ನಾಟಕದಲ್ಲಿ ಈ ಅಬ್ಸರ್ಡಿಟಿಯನ್ನ ನಾವು ಗುರುತಿಸಬಹುದು. ನೀವು ಹೇಳಿದ ಹಾಗೆ ಅಲ್ಲಲ್ಲಿ ನಾವು ಈ ಅಸಂಗತತೆ ಅಂತ ನಾವು ಏನಂತೀವಲ್ಲ, ಅಸಂಗತತೆಯನ್ನ ನಾವು ಗುರುತಿಸಬಹುದು. ಬಟ್ ಆ ಕಾರಣಕ್ಕಾಗಿ ಇದನ್ನ ನಾವು ಅಸಂಗತ ನಾಟಕ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಸಂಗತ ನಾಟಕದ ಒಂದು ಸಮಸ್ಯೆಗಳು ಬೇರೆ, ಅದರ ತಾತ್ವಿಕತೆ ಬೇರೆ, ಅದರ ಹಿನ್ನೆಲೆ ಬೇರೆ, ಅದೆಲ್ಲ ಬೇರೆ ಇರೋದ್ರಿಂದ ನಾವು ಅಸಂಗತ ನಾಟಕ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದ್ರೆ ಇದೊಂದು ದುರಂತ ನಾಟಕ. ಯಾವುದೇ ದುರಂತ ನಾಟಕದಲ್ಲಿ ನೀವು ಸಮ್ ಎಲಿಮೆಂಟ್ಸ್ ಆಫ್ ಅಬ್ಸರ್ಡಿಟಿ ಅಥವಾ ಅಬ್ಸರ್ಡಿಸಮ್ ಅನ್ನೋದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಚಾಟ್ ಬಾಕ್ಸ್ ನಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಎತ್ಕೊಳ್ಳಿ. ಪ್ರಶ್ನೆಗಳಿದ್ರೆ ಲಕ್ಷ್ಮೀನಾರಾಯಣ್ BR ಅವರು
ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ಸರ್ ಅವರು ಇದ್ರೆ ತಾವು ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಆದ್ರೆ ಈ ನಾಟಕವನ್ನ ಮಹಾಜನ್ ಅವರಲ್ಲ ಆಗಲೇ ಪ್ರಶ್ನೆ ಕೇಳಿದವರು. ಹೌದು ಸರ್, ಹೌದು. ಸಿದ್ಧಾರ್ಥ್, ಯು ಆರ್ ಇನ್ ಬೆಂಗಳೂರು? Yes sir, I'm in Bangalore. I'm in Christ University. Okay, all right. Yeah. I'm basically from Bijapur, but yeah, currently in Bangalore. So. ಹೌದೇನೋ? ಹೌದು ಸರ್. ಸಂತೋಷ. ಈ ನಾಟಕವನ್ನ ನಾವು ಅನೇಕ ನಾಟಕಗಳೊಂದಿಗೆ ಹೋಲಿಕೆ ಮಾಡಬಹುದು. ಈ ಕೊನೆಯ ಫಾಸ್ಟಸ್ ನ ಡೈಲಾಗ್ ನಾನು ಓದ್ತಿರ್ಬೇಕಾದ್ರೆ ನನಗೆ ನೆನಪಾದದ್ದು ಶೇಕ್ಸ್ಪಿಯರ್ ನ ಅಥೆಲೋ ನಾಟಕ. ಅಥೆಲೋ ನಾಟಕದ ನೀವು ಕೊನೆಯ ದೃಶ್ಯವನ್ನ ನೆನಪಿಟ್ಕೊಡ್ರಿ. ಹಾಗಾದ್ರೆ ಮನೆಗೆ ಹೋದ್ಮೇಲೆ ಆ ನಾಟಕವನ್ನ ಓದ್ರಿ ನೀವು. ಅಲ್ಲೂ ಕೂಡ ಆಕೆ ಗಂಡನನ್ನ ಹಾಗೆ ಪರಿಪರಿಯಾಗಿ ಕೇಳ್ಕೊಳ್ತಾಳೆ. ಏನಂತಂದ್ರೆ, ನಾನು ಸಾಯಕ್ಕಿಟ್ಟಿಲ್ಲ, ನನಗೆ ಸಾಯೋ ಮನಸ್ಸಿಲ್ಲ. ಅವ್ರು ಹೇಳ್ತಾನೆ, ನೀನು ಸಾಯಲೇಬೇಕು, ಆದ್ರೆ ಐ ಶಾಲ್ ನಾಟ್ ಕಿಲ್ ಯುವರ್ ಅನ್ಪ್ರಿಪೇರ್ಡ್ ಸೋಲ್ ಅಂತ. ನೀನು ದೇವರಿಗೆ ಮೊರೆ ಹೋಗೋದಾದ್ರೆ ಮೊರೆ ಹೋಗು, ದೇವರ ಮುಂದೆ ಏನಾದ್ರೂ ಪಶ್ಚಾತ್ತಾಪ ಪಡೋದಿದ್ರೆ ನೀ ಪಶ್ಚಾತ್ತಾಪ ಪಡು, ನಿನ್ನನ್ನು ನಾನು ಕೊಲ್ಲವನಿದ್ದೇನೆ ಅಂತ ಹೇಳಿದಾಗ ಆಕೆ ಅಂತಾಳೆ, ನಾನು ತರುಣಿ ಇದ್ದೀನಿ, ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನನ್ನ ಗಡಿಪಾರ್ ಮಾಡ್ರಿ, ಆದ್ರೆ ನನಗೆ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ಆಕೆ ಮೊರೆ ಹೋಗ್ತಾಳೆ. ಮನೆಗೆ ಏನ್ ಹೇಳ್ತಾಳೆ ಆಕೆ, ಮೈ ಲಾರ್ಡ್ ಲೆಟ್ ಮಿ ಲೀವ್ ಟು ನೈಟ್ ಅಂತ. ಈ ರಾತ್ರಿ ಆದ್ರೂ ನಾನು ಬದುಕಬೇಕು, ಒಂದು ರಾತ್ರಿ ಆದ್ರೂ ಬದುಕಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅವನು ಕೊಡೋದಿಲ್ಲ. ಸೊ ಹೀಗೆ ಈ ನಾಟಕವನ್ನ ಆ ಕಾಲದ ಬೇರೆ ಬೇರೆ ದುರಂತ ನಾಟಕಗಳೊಂದಿಗೆ ನಾವು ಹೋಲಿಕೆ ಮಾಡಬಹುದು. ಎಸ್ ಸರ್, ಬಿಕಾಸ್ ಆಫ್ ದಿ ಎಲಿಮೆಂಟ್ ಆಫ್ ಕ್ರಿಶ್ಚಿಯಾನಿಟಿ ಅನ್ಸುತ್ತೆ. ಯಾಕಂದ್ರೆ ಕ್ರಿಶ್ಚಿಯಾನಿಟಿ ಅನ್ನ ಮೇನ್ ಆಗಿ ಇಟ್ಕೊಂಡು ಈ ನಾಟಕಗಳನ್ನೆಲ್ಲ ಬರೀತಾರೆ. ಯಾಕಂದ್ರೆ ಅದರಲ್ಲಿ ಸಿನ್, ಆಕ್ಟ್ ಆಫ್ ಸಿನ್ ಅಂತೆಲ್ಲ ಕಾನ್ಸೆಪ್ಟ್ಸ್ ಗಳು ಬರೋದ್ರಿಂದ ಮೇನ್ಲಿ ಆಲ್ ಶೇಕ್ಸ್ಪಿಯರಿಯನ್ ಅಂಡ್ ಈ ಎಲಿಜಬೆತ್ ನಾಟಕಗಳಲ್ಲೆಲ್ಲ ಇದನ್ನ ಐ ಗೆಸ್ ತುಂಬಾ ಪ್ರಮುಖವಾಗಿ ನಾವು ನೋಡ್ಬೋದು. ಅದಕ್ಕೆ ಇವತ್ತಿನ ಕವಿಗಳಲ್ಲೂ ಕೂಡ ಯಾವ ಕ್ರಿಶ್ಚಿಯನ್ ಲೇಖಕ ಕೂಡ ಕ್ರಿಶ್ಚಿಯಾನಿಟಿಯನ್ನ ಬಿಡೋದಿಲ್ಲ. ಅವ್ರದನ್ನ ಇಟ್ಕೊಂಡೇ ಮಾಡ್ತಾರೆ. ನಮ್ಗೆ ಅದು ಮಹತ್ವದಾಗಿ ಕಾಣೋದಿಲ್ಲ. ಒಂದು ಕಲಾಕೃತಿಯಾಗಿ ಅದರ ವಿಶ್ವಾತ್ಮಕತೆ, ಅದರ ಮಾನವೀಯ ನೆಲೆಗಳು, ಈ ಕಾರಣಕ್ಕಾಗಿ ನನಗೆ ಅದು ನಮ್ಮ ಸಾಹಿತ್ಯನೇ ಅಂತ ಅನಿಸ್ತದೆ. ಮತ್ತೆ ಲಕ್ಷ್ಮೀನಾರಾಯಣ್ ಸರ್, ತಾವು ತಮ್ಮ ಆಡಿಯೋವನ್ನ ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇಲ್ಲ ಅಂದ್ರೆ ನೀವು ಓದ್ಬಿಡಿ ಸಮಯನ. ಸರ್, why is this not conducted entirely in English? Are there many non-English major students? ಅವರು ಇಂಗ್ಲಿಷ್ ನಲ್ಲಿ ಯಾಕೆ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ? ಉಪನ್ಯಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ. ಹೌದೌದು ಸರ್, ಅವ್ರಿಗೆ ತಿಳಿಸಿ, ಯಾಕಂದ್ರೆ ಡೈವರ್ಟ್ ಸರಿ ಸರ್. ಲಕ್ಷ್ಮೀನಾರಾಯಣ್ BR ಸರ್ ಅವರು ನಮ್ಮ www.dharwadkatte.in ವೆಬ್ಸೈಟ್ಗೆ ಸಂಪರ್ಕ ಮಾಡುವ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬೇಕೆಂದು ಈ ಮೂಲಕ ಒಂದು ಮಾತನ್ನ ಹೇಳ್ಬಿಡೋಣ. ಶನಿವಾರದ ಎಲ್ಲಾ ಕಾರ್ಯಕ್ರಮಗಳು ಕನ್ನಡದಲ್ಲಿ ಇರ್ತವೆ. ನಾವು ಇನ್ನೊಂದು 2 ತಿಂಗಳ ನಂತರ ಒಂದು ಹೊಸ ಉಪನ್ಯಾಸ ಮಾಲಿಕೆಯನ್ನ ಶುರು ಮಾಡಲಿದ್ದೇವೆ. ಅದು ಭಾರತೀಯ ಸಾಹಿತ್ಯ ದರ್ಶನ. ಸುಮಾರು 2500 ವರ್ಷಗಳ ಭಾರತದ ಸಾಹಿತ್ಯದ ಒಂದು ದರ್ಶನವನ್ನ ಧಾರವಾಡಕಟ್ಟೆ ಮಾಡಿಕೊಳ್ಳಿದೆ. ಈ ಎಲ್ಲ ಉಪನ್ಯಾಸಗಳು ಇಂಗ್ಲಿಷ್ ನಲ್ಲಿ ಇರ್ತವೆ. ಪ್ರತಿ ಗುರುವಾರ ಅಥವಾ ರವಿವಾರ ಇಂಗ್ಲಿಷ್ ಉಪನ್ಯಾಸಗಳನ್ನ ಆಯೋಜನೆ ಮಾಡಲಿದ್ದೇವೆ 2 ತಿಂಗಳ ನಂತರ. ಪ್ರಶ್ನೆಗಳೇನಾದ್ರೆ ಎತ್ಕೊಳ್ಳಿ, ಇದೇ ಕಾರ್ಯಕ್ರಮ ಮುಗಿಸ್ಬೋದು. ಮತ್ತೆ ಯಾರಾದ್ರೂ ಸಾಹಿತ್ಯಾಸಕ್ತರು ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಲು ಅವ್ರು ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ನಾವು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನ ತಲುಪಿದ್ದೇವೆ. ಯಾವುದೇ ಪ್ರಶ್ನೆಗಳು ಇಲ್ಲ ಅಂತ ಭಾವಿಸುತ್ತೇನೆ. ಈಗ ನಮ್ಮ ಒಂದು ಕರೆಯನ್ನು ಮನ್ನಿಸಿ ನಾಳೆ ಸರಿ ಸರ್,
ಹ. ನಾಳೆ ನಿಮ್ಗೆ ಮಾಹಿತಿ ಇದೆಯಲ್ವ? ಇದೆ ಸರ್, ಇದೆ ಸರ್. ನಾಳೆ ದಿನಾಂಕ 8/9/2024 ರವಿವಾರದಂದು ರಾಗಂ ಅವರ ಒಂದು ಯೋಗಸ್ಥ ಒಂದು ಕೃತಿಯನ್ನು ಕುರಿತು ವಿಶೇಷ ಸಂವಾದ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಅಂದರೆ ರವಿವಾರ ರಾಗಂ ಅವರ ಯೋಗಸ್ಥ ಕೃತಿಯ ಒಂದು ಸಂತೆಯಿಂದ ಸಂತ ನಡೆಗೆ ರಾಗಂ ಅವರ ಯೋಗಸ್ಥ ಈ ಒಂದು ಕೃತಿಯನ್ನು ಕುರಿತು ಸಂವಾದ ಚರ್ಚೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ದೇವಿಕಾ ಎಸ್ ಹಾಗೂ ಶಿವಾನಂದ್ ಮರೇಗುದ್ದಿ ಅವರು ವಿಶೇಷ ಒಂದು ಉಪನ್ಯಾಸ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೃತಿಕಾರರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಮಠಪತಿ, ರಾಗಮಂದೆ ಖ್ಯಾತವಾಗಿರ್ತಕ್ಕಂಥ ರಾಜಶೇಖರ್ ಮಠಪತಿ ಸರ್ ಅವರು ಉಪಸ್ಥಿತರಿರಲಿದ್ದಾರೆ. ಹಾಗೂ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಸರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಸಾಹಿತ್ಯಾಸಕ್ತರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಧಾರವಾಡ ಕಟ್ಟೆ ಬಳಗದ ಪರವಾಗಿ ಒಂದು ಸವಿನಯದ ವಿನಂತಿ. ನಮ್ಮ ಒಂದು ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಸಾಹಿತ್ಯಾಸಕ್ತರಿಗೂ ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ನಮ್ಮ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಶುಭರಾತ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.